ನಮ್ಮಲ್ಲಿ ಸರ್ವಿಸ್ Amen.
ಪ್ರಾರಂಭಿಸಲಿಕ್ಕಿದ್ದಾರೆ. ರಾಜೇಂದ್ರ ಕುಮಾರ್, ತಾಲೂಕು ಭಜನಾ ಪರಿಷತ್ ಅಧ್ಯಕ್ಷರು. ಹಲೋ ಹಲೋ ಹಲೋ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. नमस्ते शारदा देवी काश्मीरपुरवासिनी, त्वामहं प्रार्थये देवी विद्यादानं च देहि. ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳ ಗಣನಾಥ ಗಣನಾಥ. ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ. ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಸಂದರಣದಲ್ಲಿ ಗಣನಾಥ ಸಂದರಣದಲ್ಲಿ ಗಣನಾಥ. ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ. ಆದಿಯಲ್ಲಿ ನಿನ್ನ ಪಾದವನ್ನು ಪೂಜಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪಾದವನ್ನು ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯವ ಗಣನಾಥ. ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ. ಮಂಗಲಮೂರ್ತಿ ಗುರು ರಂಗವಿಠಲನ ಪಾದ, ಮಂಗಲಮೂರ್ತಿ ಗುರು ರಂಗವಿಠಲನ ಪಾದ, ಹಿಂಗದ ಭಜಿಪೆ ಗಣನಾಥ ಹಿಂಗದ ಭಜಿಪೆ ಗಣನಾಥ ಗಣನಾಥ ಗಣನಾಥ. ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಮೊದಲೊಂದಿಪೆ ನಿನಗೆ ಮೊದಲೊಂದಿಪೆ ನಿನಗೆ ವೇದಿಕೆಯನ್ನು ಅಲಂಕರಿಸಿದಂತಹ ಅತಿಥಿ ಅಭ್ಯಾಗತರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಸದಸ್ಯರಾದಂತಹ ಉದಯ್ ನಾಯ್ಕ್ ಇವರು. ಇದೀಗ ಸ್ವಾಗತವನ್ನು ನೀಡಲಿಕ್ಕಿದ್ದಾರೆ ಉದಯ್ ನಾಯ್ಕ್ ಇವರು. ನಮ್ಮ ವಲಯದ ಸಂಯೋಜಕರಾದ
ಸರ್ವರನ್ನು ಕೂಡ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ. ಹಾಲಾಡಿ, ಬಿದ್ಕಲ್ಕಟ್ಟೆ, ಶಂಕರ್ ನಾರಾಯಣ ಕಾಳಾವಾರ, ಕೋಟೇಶ್ವರ, ತೆಕ್ಕಟ್ಟೆ, ನಮ್ಮ ತಾಲೂಕಿನ ಎಲ್ಲ ಸಂಯೋಜಕರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನ, ಅಣ್ಣಪ್ಪ ಸ್ವಾಮಿಯನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನ, ಅಣ್ಣಪ್ಪ ಸ್ವಾಮಿಯನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಸ್ಥಳ ಸಾನ್ನಿಧ್ಯ ದೇವರಾದಂಥ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರನ್ನ ಸ್ಮರಿಸಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಕಮಲಶಿಲೆ ವಲಯ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಮಲಶಿಲೆ ವಲಯ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಮಲಶಿಲೆ ವಲಯ ಇದರ ಸಹಭಾಗಿತ್ವದಲ್ಲಿ ಅದ್ಧೂರಿಯಾದಂಥ 3ನೇ ವರ್ಷದ ಭಜನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನ ಹಾಗೂ ನೆರೆದಿರುವ ಎಲ್ಲರನ್ನ ಸ್ವಾಗತಿಸುವ ಹೊಣೆಗಾರಿಕೆ ತನ್ನ ಮೇಲಿರುವುದರಿಂದ ಆ ಕಾರ್ಯಕ್ಕೆ ಅಣಿಯಾಗುತ್ತಾ ನಿಮ್ಮೆಲ್ಲರ ಅವಕಾಶವನ್ನ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮ ದೇವಸ್ಥಾನದ ಈ ಊರಿನ ನಡೆದಾಡುವ ದೇವರು, ನಮ್ಮ ದೇವಸ್ಥಾನದ ಅನುವಂಶಿಕ ಮುಗ್ಧೇಶ್ವರರಂತ ಶ್ರೀ ಎಸ್ ಸಚ್ಚಿದಾನಂದ ಛಾತ್ರ ಇವರನ್ನ ನಿಮ್ಮೆಲ್ಲ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸರ್. ಇವರಿಗೆ ಮೂರ್ತಿ ಕಬ್ಬಿನಾಲೆ ಇವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ತೃತೀಯ ವರ್ಷದ ಭಜನೋತ್ಸವ ಕಾರ್ಯಕ್ರಮದ ಈ ಸಭೆಯ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಶ್ರೀ ಬಿ ಅಪ್ಪಣ್ಣ ಹೆಗ್ಡೆ, ಗೌರವ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಕುಂದಾಪುರ ವಲಯ, ಇವರನ್ನ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಇವರಿಗೆ ರಾಮಶೆಟ್ಟಿ ಹೊಸಂಗಡಿ ಇವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ತಿರುಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಈಗಾಗಲೇ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ, ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ NR ದಾಮೋದರ್ ಶರ್ಮಾ ಅವರ ಇನ್ನೇನು ಕೆಲವು ಕ್ಷಣದಲ್ಲಿ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಮಲ್ಲಿಕಾ ಶೆಟ್ಟಿ ಕೊಡ್ಲಾಡಿ, ಈ ಊರಿನ ಪ್ರಥಮ ಪ್ರಜೆ, ಆಜ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಶ್ರೀಯುತ ಮಲ್ಲಿಕಾ ಶೆಟ್ಟಿ ಕೊಡ್ಲಾಡಿ ಇವರನ್ನ ಪ್ರೀತಿಪೂರ್ವಕವಾಗಿ ನಮ್ಮ ಈ ಸಭೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಮೇಡಮ್. ಇವರಿಗೆ ಮೂಕಾಂಬು ಕೇಶವನಾಥೇಶ್ವರ ಭಜನಾ ಮಂಡಳಿ ಇವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನ ತೋರ್ಪಡಿಸಿಕೊಂಡಂತಹ ಶ್ರೀಯುತ ರಾಜೇಂದ್ರ ಕುಮಾರ್ ಬಸ್ರೂರು, ಅಧ್ಯಕ್ಷರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಂಜುನಾಥೇಶ್ವರ ಭಜನಾ ಪರಿಷತ್ ಕುಂದಾಪುರ ತಾಲೂಕು, ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕದ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇನೆ ಸರ್. ಇವರಿಗೆ ಶ್ರೀಕರ್ ನಾಯ್ಕ ಉಳಾಲ್ಮಾಟಿ ಇವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ರಮೇಶ್ ಹೊಸಂಗಡಿ ಇವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಗ್ರಾಮಾಭಿವೃದ್ಧಿ ಯೋಜನೆಯ ಮಾರ್ಗದರ್ಶಕರು, ನಮ್ಮ ಈ ಭಾಗದ ನಿರ್ದೇಶಕರು ಶ್ರೀ ಕೆ ನಾಗರಾಜ್ ಶೆಟ್ಟಿ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಎಲ್ಲ ಭಜನಾ ಮಂಡಳಿಯವರ ಪರವಾಗಿ, ಆಯೋಜಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವರಿಗೆ ಹರೀಶ್ ಗಾಣಿಗ ಆಜ್ರಿ ಇವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಎಲ್ಲ ಮಾಹಿತಿ ಮಾರ್ಗದರ್ಶನವನ್ನು ನೀಡಿದಂತಹ ನಮ್ಮ ಸ್ಥಳೀಯ ಹಳ್ಳಿಹೊಳೆ ಗ್ರಾಮದ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜುನಾಥ್ ಶೆಟ್ಟಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಶೋಕ್ ರಮಣಿ ಭಜನಾ ಮಂಡಳಿಯವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ.
ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಯೋಜನೆಯನ್ನು ಹಾಕಿಕೊಟ್ಟಂತಹ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಯಾದಂಥ ಶ್ರೀಯುತ ನಾರಾಯಣ್ ಪಾಲನ್ ಸರ್ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸರ್. ಇವರಿಗೆ ಪ್ರಭಾವತಿ ಅವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಕೇಶವನಾಥೇಶ್ವರ ಭಜನಾ ಮಂಡಳಿ ನಮ್ಮ ಆಹ್ವಾನಕ್ಕೆ ಅಣಿಯನ್ನಿಟ್ಟು ಪ್ರೀತಿಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಕುಂದಾಪುರ ಒಂದು ಯೋಜನಾ ಅಧಿಕಾರಿ ಅಂತ ಶ್ರೀಯುತ ಪಾರ್ವತಿ ಮೇಡಮ್ ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಮೇಡಮ್. ಅವರಿಗೆ ಪ್ರದೀಪ್ ಕೊಠಾರಿ ಅವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಳ್ಳಿವೇಳೆ ನಿಕಟಪುರ ಪಂಚಾಯತ್ ಅಧ್ಯಕ್ಷರು. ಯೋಜನೆಯ ನಮ್ಮ ವಲಯದ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ವ್ಯಕ್ತಿ, ಸದಾ ಯೋಜನೆಯ ಪರವಾಗಿ ಇರುವಂತವರು. ಈ ಬಾರಿಯ ಯಕ್ಷಗಾನಕ್ಕೆ ಪೂಜ್ಯರನ್ನು ಸಹ ನಮ್ಮ ಸಿದ್ದಾಪುರಕ್ಕೆ ಕರೆಸಿಕೊಂಡಂತಹ ಧೀಮಂತ ವ್ಯಕ್ತಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಕ್ಷೇತ್ರದ ಮೇಲೆ ಅನಂತ ಅಭಿಮಾನವನ್ನು ಹೊಂದಿ 25ನೇ ವರ್ಷದ ಯಕ್ಷಗಾನಕ್ಕೆ ಪೂಜ್ಯರನ್ನ ಸಿದ್ದಾಪುರಕ್ಕೆ ಬರಮಾಡಿಕೊಂಡಂತಹ ಧೀಮಂತ ವ್ಯಕ್ತಿ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವಂತಹ ಶ್ರೀಯುತ ಬಿ ನಾಗುಕುಲಾಲ್ ಸರ್ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇವರಿಗೆ ಸುಶೀಲ ಧರ್ಮದೇವತಾ ಭಜನಾ ಮಂಡಳಿಯವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ಜನಜಾಗೃತಿ ವೇದಿಕೆಯ ಸದಸ್ಯರಾಗಿರುವಂತಹ ಶ್ರೀಯುತ KS ಮರಿವಾಲ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಾಗರತ್ನ ಕೇಶವನಾಥೇಶ್ವರ ಭಜನಾ ಮಂಡಳಿಯವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಈ ಕಾರ್ಯಕ್ರಮದ ಮೂಲ ರೂವಾರಿಗಳು, ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ತಿಂಗಳುಗಳ ಕಾಲ ಶ್ರಮವಹಿಸಿದಂತಹ ಈ ಊರಿನ ನಮ್ಮ ಕಮಲಶೀಲ ವಲಯದ ಭಜನಾ ಸಂಯೋಜಕರಾದ ಶ್ರೀಯುತ ಮಂಜುನಾಥ್ ನಾಯ್ಕ ಇವರನ್ನ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರಾಮಕೃಷ್ಣ ಬೊಬ್ಬೊರೆ ಭಜನಾ ಮಂಡಳಿಯವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಕಮಲಶಿಲೆ ವಲಯ ಆಗುವುದರ ಮುಂಚೆ ಸಿದ್ದಾಪುರ ವಲಯದನ್ನು ಪ್ರತಿನಿಧಿಸಿ ಪ್ರಥಮ ಬಾರಿಗೆ ಅಲ್ಲಿನ ಸಂಯೋಜಕ ಪಟ್ಟವನ್ನು ಏರಿ ಭಜನೆಯಲ್ಲಿ ಹೊಸ ಕ್ರಾಂತಿಯನ್ನು ಮಾಡಿದಂತಹ ವ್ಯಕ್ತಿ. ಹಾಗೆಯೇ ಸರಿಸುಮಾರು 60 ಭಜನಾ ಮಂಡಳಿಗಳನ್ನು ರಚಿಸಿಕೊಂಡು ಯಶಸ್ವಿ ಅದರ ಕಾರ್ಯರೂಪಕ್ಕೆ ತಂದಂತಹ ವ್ಯಕ್ತಿ, ನಮ್ಮೆಲ್ಲರ ಭಜನಾ ಗುರುಗಳಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಊರಿನ ಎಲ್ಲರ ಮನೆಯಲ್ಲಿ ಇವತ್ತು ತಾಳದ ಶಬ್ದವನ್ನು ಕೇಳ್ತಾ ಇದ್ದೇವೆ, ಅಥವಾ ಎಲ್ಲೆಲ್ಲೂ ಭಜನೆಯನ್ನ ನಾವು ಕೇಳ್ತಾ ಇದ್ದೇವೆ. ವಿಶೇಷವಾಗಿ ಭಜನೆಗೆ ಪ್ರಾಶಸ್ತ್ಯವನ್ನು ಸಿಕ್ಕಿದೆ ಅಂತ ಆದರೆ ಈ ವ್ಯಕ್ತಿಯ ಕಾರ್ಯ ದಕ್ಷತೆಯ ಸ್ಥಾನ ಇದಾಗಿದೆ. ಅಂತಹ ವ್ಯಕ್ತಿಗಳು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾವೆಲ್ಲ ಭಾವಿಸಬೇಕು. ಯಾಕಂತ ಹೇಳಿದ್ರೆ 3 ವರ್ಷದ ಈ ವರ್ಷವೂ ಸಹ ಅವರ ಮಾರ್ಗದರ್ಶನದಲ್ಲಿಯೇ 2 ವರ್ಷದ ಯಶಸ್ವಿ ಭಜನಾ ಮಂಡಳಿಗಳ ಭಜನೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ ರಘುಕುಲಾಲ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇವರಿಗೆ ಶೌರ್ಯ ಟೀಮ್ನ ಸಂಯೋಜಕರಾದಂಥ ಮಹೇಶ್ ಕುಲಾಲ್ ಇವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಹೆಬ್ರಿ ವಲಯದ ಭಜನಾ ಸಂಯೋಜಕರಾಗಿರುವಂತಹ ಹೆಬ್ರಿ ವಲಯದ ಭಜನಾ ಸಂಯೋಜಕರಾಗಿರುವಂತಹ ಶ್ರೀಯುತ ಗೋಪಾಲ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇವರಿಗೆ ನರೇಂದ್ರ ಕಾರಿಬೈಲು ಭಜನಾ ಮಂಡಳಿಯವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಕುಂದಾಪುರ ಯೋಜನಾ ವ್ಯಾಪ್ತಿಯ 4 ತಾಲೂಕು ಸಂಯೋಜಕರಾದಂಥ ಎಲ್ಲರನ್ನ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಎಲ್ಲ ವಲಯ ಭಜನಾ ಪರಿಷತ್ನ ಸಂಯೋಜಕರಾಗಿರುವಂಥ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್.
ಭಜನಾ ರಾಘವೇಂದ್ರ ಮುದ್ರಾಡಿ ಸರ್ ಅವರು ಭಜನಾ ಪರಿಷತ್ನ ಸಮನ್ವಯ ಅಧಿಕಾರಿಗಳು ಸಹ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಹಾಲಾಡಿ ವಲಯದ ವಲಯಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಕೋಟೇಶ್ವರ ವಲಯದ ಅಧ್ಯಕ್ಷರಾಗಿರುವವರು ಸಹ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸಿಕೊಳ್ತಾ ಇದ್ದೇನೆ. ಎಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮದ ವಿವರಣೆಯನ್ನ ದಿನಪತ್ರಿಕೆಯಲ್ಲಿ ಮೂಡಿಸುವಂತಹ ನಮ್ಮ ಆತ್ಮೀಯ ಮಿತ್ರರು ಹೌದು. ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಅವರ ಬೆಂಬಲವಿರ್ತದೆ. ಶ್ರೀಯುತ ನಾಗೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಸರ್. ಅಂಪಾರು ವಲಯದ ಸಂಯೋಜಕರು ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇವೆ. ಭಜನಾ ಪರಿಷತ್ನ ಸಂಯೋಜಕರು ಅಂಪಾರು ವಲಯದವರು ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸರ್. ನಿಮ್ಮ ಕಾರ್ಯಕ್ರಮಕ್ಕೆ ತುಂಬು ಸ್ವಾಗತವನ್ನು ಸಹ ಬಯಸಿಕೊಳ್ತಾ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಕೋಟೇಶ್ವರ ವಲಯದ ಸಂಯೋಜಕರು ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೋಟೇಶ್ವರ ವಲಯದವರು ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯಕ್ರಮಗಳ ಯೋಜನೆಗಳನ್ನು ರೂಪಿಸುವಂತಹ ಶ್ರೀಯುತ ನಾರಾಯಣ್ ಪಾಲನ್ ಸರ್ ಕ್ಷಮೆಯನ್ನು ಯಾಚಿಸಿಕೊಳ್ತಾ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದಾರೆ ಸರ್. ಇದಕ್ಕೆ ಸ್ಥಳೀಯ ಒಕ್ಕೂಟದ ಅಧ್ಯಕ್ಷರಾದ ಸತೀಶ್ ಕೊಠಾರಿ ಅವರು ಹೂಗುಚ್ಚನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳು ಹಾಗೂ ಎಲ್ಲ ಸದಸ್ಯ ಮಿತ್ರರನ್ನ ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸರ್. ಹಾಗೆಯೇ ಸ್ಥಳೀಯ ಒಕ್ಕೂಟದ ಅಧ್ಯಕ್ಷರು ಹಾಗೂ ಸಿದ್ದಾಪುರ ವಲಯದ ಹಾಗೂ ಕಮಲಶಿಲೆ ವಲಯದ ಎಲ್ಲ ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನ ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅಭ್ಯಾಗತರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಂಡು ಸ್ವಾಗತಿಸಿದಂತಹ ಉದಯ್ ನಾಯಕ್ ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಇದೀಗ ಪ್ರಾಸ್ತಾವಿಕ ನುಡಿಗಾಗಿ ರಾಘವೇಂದ್ರ ಮುದ್ರಾಡಿ ಸಮನ್ವಯ ಅಧಿಕಾರಿ ಭಜನಾ ಪರಿಷತ್ ಧರ್ಮಸ್ಥಳ. ಮಂಜುನಾಥ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಸ್ಥಳ ಸಾನ್ನಿಧ್ಯದ ಮಾತೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದವನ್ನು ಅನುಗ್ರಹವನ್ನು ಬೇಡಿಕೊಂಡು ಈ ದಿವಸ ಭಾಳ ವಿಶೇಷವಾದ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಕಮಲಶಿಲೆ ವಲಯ ಹಾಗೂ ಕುಂದಾಪುರ ತಾಲೂಕಿನ 2 ಯೋಜನಾ ಕಚೇರಿಯ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮದಡಿಯಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಮಲಶಿಲೆ ವಲಯ ಇವರ ಒಂದು ನೇತೃತ್ವದಲ್ಲಿ ಕಮಲಶಿಲೆ ಈ ಭಾಗದ ಈ ವಲಯದ 3ನೇ ವರ್ಷದ ಒಂದು ಭಜನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಭಾಳ ವಿಶೇಷವಾದ ಭಾಳ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನಾವು ಇರುವ ಈ ಸುಸಂದರ್ಭದಲ್ಲಿ ಬಹುಶಃ ಇವತ್ತು ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಮ್ಮ ಜೊತೆ ಸೇರಿಕೊಂಡು ನಮಗೆ ಆಶೀರ್ವಾದವನ್ನು ನೀಡಿದಂತಹ ಶ್ರೀ ಎಸ್ ಸಚ್ಚಿದಾನಂದ ಜಾತ್ರೆ ಸರ್ ಅವರೇ
ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಬಿ ಅಣ್ಣಪ್ಪ ಹೆಗಡೆ, ಗೌರವಾಧ್ಯಕ್ಷರು ಜನಜಾಗೃತಿ ವೇದಿಕೆ ಕುಂದಾಪುರ, ಇವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಈ ಒಂದು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಹುಶಃ ನಾವೆಲ್ಲರೂ ಕೂಡ ತಿಳಿದಿರುವಂತೆ ಸುಮಾರು 25 ವರ್ಷದಿಂದ ಈಚೆಗೆ ಭಜನಾ ಕಮ್ಮಟವನ್ನು ಧರ್ಮಸ್ಥಳದಲ್ಲಿ ನಾವು ಮಾಡ್ತಿದ್ದೇವೆ. ಈ ಕಮ್ಮಟದಲ್ಲಿ ಈ ಭಾಗದ ಸ್ವಾಗತಿಸ್ಕೊಳ್ತಾ ಇದ್ದೀನಿ ಸರ್. ಮತ್ತೆ ಯಾರಿದ್ದಾರೆ? ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಗುರುರಾಜ್ ಗಂಟಿಹೊಳೆ ಇವರಿಗೆ ಸ್ಥಳೀಯ ಅಧ್ಯಕ್ಷರಾದಂತಹ ಸತೀಶ್ ಕೊಠಾರಿ ಅವರು ಹೂಗುಚ್ಚನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಗಣ್ಯರಿಗೆ ನಮಸ್ಕರಿಸುತ್ತಾ, ವೈಯಕ್ತಿಕವಾಗಿ ಮನಸ್ಸನ್ನು ಧನಾತ್ಮಕ ಚಿಂತನೆಗಳೆಡೆಗೆ ಕೊಂಡೊಯ್ಯುವ ಸಾಧನೆಯೇ ಭಜನೆ. ಅಲ್ಲದೆ ಸಮಾಜದಲ್ಲಿ ಸುಧಾರಣೆಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ಭಜನೆ ಭಾಳಷ್ಟು ಮಹತ್ವವನ್ನು ವಹಿಸ್ತದೆ. ಈ ನಿಟ್ಟಿನಲ್ಲಿ ಪರಮಪೂಜ್ಯ ಕಾವಂದರು ಕಳೆದ 25 ವರ್ಷದಿಂದ ಶ್ರೀ ಕ್ಷೇತ್ರದಲ್ಲಿ ಭಜನಾ ಕಮ್ಮಟ ಅಂತೇಳಿ ಮಾಡಿಕೊಂಡ್ರು. ಬಹುಶಃ ಭಜನೆ ಅನ್ನುವಂಥದ್ದು ನಮ್ಗೆ ಯಾರಿಗೂ ಕೂಡ ವಿಶೇಷತೆ ಅಲ್ಲ. ಯಾಕಂತೇಳಿದರೆ ಭಾಳಷ್ಟು ಹಿಂದಿನಿಂದ ಒಂದು ಸನಾತನ ಸಂಸ್ಕೃತಿ ಅಂತೇಳಿ ನಾವು ಹೇಳ್ತೇವೆ. ಸನಾತನ ಸಂಸ್ಕೃತಿಯನ್ನು ಭಾಳಷ್ಟು ವರ್ಷದಿಂದ ನಮ್ಮ ಹಿರಿಯರೆಲ್ಲರೂ ಕೂಡ ಭಜನೆಯನ್ನು ಮಾಡಿಕೊಂಡು ಬಂದವರಿದ್ದಾರೆ. ಆದರೆ ಈ ಭಜನೆ ಅನ್ನುವಂಥದ್ದು ಒಂದು ವ್ಯವಸ್ಥೆಗೆ ಸರಿಯಾಗಿರಬೇಕು, ಮತ್ತು ಅದಕ್ಕೊಂದು ಚೌಕಟ್ಟಿರಬೇಕು, ಅದಕ್ಕೊಂದು ಶಿಸ್ತು ಬೇಕು, ಅದಕ್ಕೊಂದು ರೂಪ ಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಕಳೆದ 25 ವರ್ಷದ ಹಿಂದೆ ಭಜನಾ ಕಮ್ಮಟ ಅಂತೇಳಿದರೆ ಕೆಲವೊಂದು ಊರಿನಿಂದ, ಅದರಲ್ಲೂ ಕೂಡ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಮತ್ತು ಉಡುಪಿ ಜಿಲ್ಲೆ ಇರ್ಬೋದು, ಈ ಭಾಗದ ಎಲ್ಲ ಭಜನಾ ಮಂಡಳಿಗಳಿಂದ ತಲಾ 2 ಜನರ ಸದಸ್ಯರುಗಳನ್ನು ಸೇರಿಸಿಕೊಂಡು ಭಜನಾ ಕಮ್ಮಟ ಅಂತೇಳಿ, ಅಂದರೆ ಭಜನೆಗೆ ಪೂರಕವಾದ ಚಟುವಟಿಕೆಗಳನ್ನು ಅಲ್ಲಿ ಮಾಡಿಕೊಂಡು ಬರುವ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ 12 ದಿವಸಗಳ ಕಾಲ ಭಜನಾ ತರಬೇತಿಯನ್ನು ಮಾಡಿ ಆಯಾಯ ಬೇರೆ ಬೇರೆ ನುರಿತ ಭಜನಾ ಪಟುಗಳಿಂದ ಭಜನೆಯನ್ನು ಮಾಡಿ ಆ ಮುಖಾಂತರ ಭಜನೆಗೆ ಒಂದು ಹೊಸ ರೂಪವನ್ನು ಕೊಟ್ಟವಂಥವರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು. ಈ ನಿಟ್ಟಿನಲ್ಲಿ ಏನಂತೇಳಿದರೆ ಇದಕ್ಕೆ ಪೂರಕವಾಗಿ ಸುಮಾರು 19 ತಾಲೂಕುಗಳಲ್ಲಿ ಭಜನಾ ಪರಿಷತ್ ಅಂತೇಳಿ ಮಾಡಿಕೊಂಡು ಭಜನಾ ಪರಿಷತ್ ಮುಖಾಂತರ ಆಯಾಯ ಏರಿಯಾದಲ್ಲಿ ಭಜನಾ ಪರಿಷತ್ತಿಗೆ ಅಧ್ಯಕ್ಷರು ಹಾಗೆ ಸದಸ್ಯರುಗಳನ್ನು ಮಾಡಿ ವಲಯ ಮಟ್ಟದಲ್ಲಿ ಒಬ್ಬರು ಸಂಯೋಜಕರಂತೇಳಿ ಆಯ್ಕೆಯನ್ನು ಮಾಡಿಕೊಂಡು ಈ ಮುಖಾಂತರ ಭಜನಾ ಕಾರ್ಯಕ್ರಮಕ್ಕೆ ಒಂದು ಸಂಯೋಜಕರಂತೇಳಿ ಮಾಡಿಕೊಂಡು ವಲಯ ಮಟ್ಟದಲ್ಲಿ ಕೂಡ ಭಾಳ ವಿಶೇಷವಾದಂತಹ ಒಂದು ಸಂಘಟನೆಯನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸಕರಾದಂತಹ NR ದಾಮೋದರ್ ಅವರು ವೇದಿಕೆ ಆಗಮಿಸ್ತಿದ್ದಾರೆ. ತಮಗೂ ಕೂಡ ಈ ಒಂದು ವೇದಿಕೆಯನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಇವರಿಗೆ ನಾಲ್ಕೂರು ಭಜನಾ ಮಂಡಳಿಯ ಶ್ರೀನಿವಾಸ್ ಇವರು ಹೂಗುಚ್ಚನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಆಹಾರದ ಮೇಲೆಗೆ ಆಗಮಿಸುವಂಥ ಶ್ರೀಯುತ ಬಾಲಚಂದ್ರ ಭಟ್ ಸರ್ ಇವರನ್ನ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಭಜನೆ ನಿಜವಾಗಿ ಅಂತ ಹೇಳಿದ್ರೆ ಇದೊಂದು ಕಲೆ. ಯಾಕಂತ ಹೇಳಿದ್ರೆ ಭಜನೆಯನ್ನು ಯಾರು ಕೂಡ ಮಾಡ್ಬೋದು.
ಭಜನೆ ಇವತ್ತು ಅವರೇ ಮಾಡಬೇಕು ಇವರೇ ಮಾಡಬೇಕು ಅನ್ನೋಂಥ ಒಂದು ಪದ್ಧತಿ ಏನಿಲ್ಲ. ಇದನ್ನು ಯಾರು ಕೂಡ ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶಗಳಿದೆ. ಹೀಗಾಗಿ ಭಗವಂತನ ಒಂದು ಸಾಮೀಪ್ಯ ನಮಗೆ ಇದರಲ್ಲಿ ಸಿಗ್ತದೆ. ಜೊತೆಯಲ್ಲಿ ಪ್ರೀತಿ ಮತ್ತು ಭೀತಿ ಅನ್ನುವಂತಹ ಎರಡು ಮಾರ್ಗ ಇದರಲ್ಲಿ ನಮಗೆ ಸಿಗ್ತದೆ. ಈ ನಿಟ್ಟಿನಲ್ಲಿ ನಾವು ದೇವರನ್ನು ಜ್ಞಾಪಿಸಿಕೊಂಡು ತತ್ವಾನುಸಾರದ ದಾನವಾಗಿ ಮಾಡಿ ನಲಿದು ಸಂತೋಷ ಪಡುವಂತಹ ಪ್ರೀತಿಯನ್ನು ಗಳಿಸಲಿಕ್ಕೆ ಖಂಡಿತವಾಗಿ ಈ ಭಜನಾ ಕಾರ್ಯಕ್ರಮದಿಂದ ಸಾಧ್ಯತೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಬಹುಶಃ ಇವತ್ತು ಕಮಲಶಿಲೆಯಲ್ಲಿ ನಾವು ಭಾಳ ಒಂದು ಯಶಸ್ವಿ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಈ ನಿಟ್ಟಿನಲ್ಲಿ ಅಂತೇಳಿದರೆ ಪೂಜ್ಯರು ಕೂಡ ಎಂತೇಳಿದರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಾಳ ಸಂತೋಷ ಪಡ್ತಾರೆ. ಕಮ್ಮಟದಲ್ಲಿ ಆಗುವಂಥ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ನೋಡಿರ್ಬೋದು. ಏನಂತೇಳಿದರೆ ಇಡೀ ದಿನ ಕೂಡ ಭಜನಾ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಈ ಒಂದು ಇಂತಹ ಕಾರ್ಯಕ್ರಮಗಳಲ್ಲಿ ಪೂಜ್ಯರಿಗೂ ಭಾಗವಹಿಸ್ತಾರೆ. ಜೊತೆಯಲ್ಲಿ ಏನಂತೇಳಿದರೆ ಮಾತೃಶ್ರೀ ಹೇಮಾವತಿ ಅಮ್ಮನವರು, ಯಾಕಂತೇಳಿದರೆ ಭಜನಾ ಪರಿಷತ್ತಿನ ಒಂದು ಕಾರ್ಯಾಧ್ಯಕ್ಷರಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ಅಂತೇಳಿದರೆ ಇದರಲ್ಲಿ ಈ ಪರಿಷತ್ತು ಯಶಸ್ವಿ ಆಗಬೇಕಂತೇಳಿ ಈ ವರ್ಷದಲ್ಲಿ ಭಜನಾ ಪರಿಷತ್ತಿಗೆ 2 ಜನ ಸಮನ್ವಯಾಧಿಕಾರಿ ಅಂತೇಳಿ ಕೂಡ ಮಾಡ್ಕೊಂಡಿದ್ದಾರೆ. ಏನಂತೇಳಿದರೆ ಒಂದು ಉಡುಪಿ ಜಿಲ್ಲೆಗೆ, ಮತ್ತೊಂದು ದಕ್ಷಿಣ ಕನ್ನಡ ಅಂಥೇಳಿ 2 ಭಾಗಗಳನ್ನಾಗಿ ಮಾತಾಕಿ ವೇದಿಕೆಯಲ್ಲಿ ನೆರೆದಿರುವಂಥ ಎಲ್ಲ ಶ್ರದ್ಧೆಯ ಗುರು ಹಿರಿಯರು, ಗಣ್ಯಾತಿ ಗಣ್ಯರು, ನೆರೆದಿರುವಂಥ ಮಕ್ಕಳು, ಪೋಷಕರು ಎಲ್ರಿಗೂ ಸಹಿತ ವಂದಿಸ್ತಾ ಹಿರಿಯರ ಕ್ಷಮೆಯನ್ನು ಕೇಳ್ಕೊಂಡಿದ್ದೇನೆ. ಇವತ್ತೇ ಒಂದು 5-6 ಕಾರ್ಯಕ್ರಮ ಬೇರೆ ಬೇರೆ ಕಡೆ ಇರೋದ್ರಿಂದ ವೇದಿಕೆಗೆ ಬರೋದಿಲ್ಲ, ಹೀಗೆ ನೋಡಿ ಹೋಗ್ತೇನೆ ಅಂತ ಹೇಳಿದ್ದೆ. ಬಟ್ ಹಿರಿಯರು ಇರೋದ್ರಿಂದ ಅವರಿಗೊಂದು ನಮಸ್ಕಾರ ಮಾಡಿ ಹೋಗಬೇಕಂತ ಬಂದಿದ್ದೇನೆ. ಸೊ ಧರ್ಮಸ್ಥಳದ ಕಾರ್ಯಕ್ರಮ ಅಂದ ತಕ್ಷಣ, ಅದು ಕಮಲಶಿಲೆ ಆದಾಗ ಅಂದ ತಕ್ಷಣ ಹಿರಿಯರು ನಮ್ಮ ಜೊತೆಗಿದ್ದೇ ಇರ್ತಾರೆ, ಅವರ ಆಶೀರ್ವಾದ ನಮಗೆಲ್ಲ ಇದೆ. ಭಜನೆ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಆಯೋಜಿಸುವಂಥ ಒಂದು ಪರಂಪರೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ನಮ್ಮ ಧರ್ಮಸ್ಥಳ ಸಂಘಟನೆಯವರು. ಸೊ ಆ ಸಂಘಟನೆಯವ್ರು ತಂದ ತಕ್ಷಣ ಒಂದು ಖುಷಿ, ಒಂದು ಶ್ರದ್ಧೆ, ಭಕ್ತಿ ಅವ್ರ ಬಗ್ಗೆ ಯಾಕೆ ಕೇಳಿದರೆ, ನಮ್ಮ ಈ ಸಂಪ್ರದಾಯವನ್ನು ಚೆನ್ನಾಗಿ ಮುಂದಿನ ಜನ್ರೇಷನಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನು ಸಹಿತ ಇಷ್ಟು ಇಂಟ್ರೆಸ್ಟಲ್ಲಿ ಧರ್ಮಸ್ಥಳ ಸಂಘದ ಭಜನೆ ಕಾರ್ಯಕ್ರಮ ಅಂದ್ರೆ ನೋಡುವ ಅಂತೇಳಿ ಬರೋರು ಇದ್ದಾರೆ ಒಂದಷ್ಟು ಜನ. ಸೊ ಈ ಮಳೆಗಾಲದಲ್ಲೂ ಸಹಿತ ಇಷ್ಟು ಮಳೆಯಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಪಾಲಕರು ಸಹಿತ ಭಾರಿ ಆಸಕ್ತಿಯಲ್ಲಿ ಸೇರಿದ್ದೀರಿ. ಈ ಕಾರ್ಯಕ್ರಮ ಚೆನ್ನಾಗಾಯಿತು ಅಂತ ಕೇಳಿದ್ದೆ. ನಮ್ಮ ಶರ್ಮರ ಮಾತು ಕೇಳಲಿಕ್ಕೆ ಒಂದು ಪುಣ್ಯ ಬೇಕು. ಸೊ ಅವರು ಸಹಿತ ಬಂದಿದ್ದಾರೆ. ನಾನು ಮಿಸ್ ಮಾಡ್ಕೋತಾ ಇದ್ದೇನೆ ಶರ್ಮರ ಭಾಷಣವನ್ನು. ಸೊ ಈ ಕಾರ್ಯಕ್ರಮದ ಇಷ್ಟೊಂದು ಚಂದದ ಒಂದು ಆಯೋಜನೆಗೆ ನಿಮಗೆಲ್ಲರಿಗೂ ವಂದಿಸ್ತಾ, ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದ ಇರಲಿ ಅಂತೇಳಿ ಹೇಳಿ ಎಲ್ಲರ ಕ್ಷಮೆ ಕೇಳ್ತಾ, ಮತ್ತೊಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಕ್ಷಮೆ ಕೇಳ್ತಾ ನಾನು ಮುಂದುವರಿಸ್ಲಿಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿರುವ ಸಂಘದ ಎಲ್ಲ ಗೌರವದ ಅಧ್ಯಕ್ಷರೇ, ಅದರ ಸದಸ್ಯರೇ, ನೆರೆದಿರುವ ಭಜನೆಯ ಮಕ್ಕಳೇ, ತಂದೆ ತಾಯಿಯಂದಿರೇ, ಎಲ್ಲರೇ, ನನಗೆ 12 ಕಾಲ ಆಯಿತು. 12ವರೆಗೆ ಪೂಜೆ, ರೂಮಿಗೆ ಹೋಗಿ ಸ್ನಾನ ಮಾಡಿ ಒಳಗೆ ಹೋಗ್ಬೇಕು ಪುನಃ. ಎಲ್ಲರದ್ದು ಕ್ಷಮೆ. ಹೆಗ್ಡೆಯವರು ಒಂದು ಮಾರ್ಗದರ್ಶನ ಕೊಟ್ಟರು. ಭಜನೆ ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಗೂ ಭಜನೆ ಇತ್ತು. ಈಗ ಎಲ್ಲದೂ ಮರೆತು ಹೋಯ್ತು. ಹೆಗ್ಡೆಯವರ ಮುಖಾಂತರ ಪುನಃ ಅದು ಜೀವಾತ ಇತ್ತು. ಈಗ ಅದು ಸಂತೋಷ. ಇನ್ನು ಧರ್ಮಸ್ಥಳ ಸಂಘದಿಂದ
ತುಂಬ ಜನಕ್ಕೆ ಉಪಕಾರ. ಮನೆಗೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್, ಒಂದು ತೆಂಗಿನ ಮಾಡಲಿ, ಬಾಳೆ ನೆಡಲಿ, ಅಡಿಕೆ ತೋಟ ಮಾಡಲಿ, ಸಾಗುವಳಿ ನಾಡಲಿ, ಒಬ್ರಿಗೆ ಹುಷಾರಿಲ್ಲದೆ ಇರಲಿ, ಎಲ್ಲದಕ್ಕೂ ಸಹಾಯ. ಅದಿದ್ದಕ್ಕೆ ನಡೆಯಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಏನೆಲ್ಲ ಬೇಕಾಗ್ತೋ ಅದಕ್ಕೆಲ್ಲ ಹೆಗಡೆಯವ್ರ ಮುಖಾಂತರ ಸಹಾಯ. ಯಾವುದೇ ಬ್ಯಾಂಕ್ನಲ್ಲಿ ಸಾಲ ಕೊಡ್ಕಿದ್ರೆ ತುಂಬ ಇದು ಕೇಳ್ತಾರೆ ಪ್ರೊಸೀಜರ್. ಧರ್ಮಸ್ಥಳ ಹೆಗಡೆಯರಲ್ಲ ಈ ಮಾರ್ಗದರ್ಶನದಲ್ಲಿ ಆಗಲ್ಲ. ಬರೀ ಒಂದು ಜಾಮೀನು ಜನ ಇದ್ರೆ ಸಾಕು, ಅವನಿಗೆ ಸಾಲ ಕೊಡ್ತಾರೆ. ಅದು ಸಮಯಕ್ಕೆ ಸರಿಯಾಗಿ ಕಟ್ತಾರೆ, ಅದು ಒಂದು ಪುಣ್ಯ. ಬ್ಯಾಂಕ್ನವ್ರು ಕೊಟ್ಟರು ನೋಟಿಸ್ ಕೊಟ್ಟು 3-4 ನೋಟಿಸ್ ಕೊಟ್ಟರು ಅದ್ರ ಬೆನ್ನೆಡ್ತಾರೆ. ಹೆಗಡೆಯರ ಹತ್ರ ಸಾಲ ತಗೊಳ್ಳೋದಾಗಲ್ಲ, ಸಮಯಕ್ಕೆ ಸರಿಯಾಗಿ ಕಟ್ಟೋದು. ದೇವರು ನಿಮ್ಗೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿಪ್ಪ. ಈ ಭಜನೆ ಕಂಟಿನ್ಯೂ ಆಗಲಿ. ಕಮಲಶೀಲ ದೇವಸ್ಥಾನ ಲೆಕ್ಕದಲ್ಲಿ ನಿಮಗೆ ಒಂದು ಊಟ. ಯಾಕಂದರೆ ಇವತ್ತು ಭಾನುವಾರ ಹಬ್ಬ ನಮಗೆ ಸಿಕ್ಕಾಬಿಟ್ಟು ರಶ್ ಇತ್ತು ಕೆಳಗೆ. ಒಂದು ಹಾಲ್ ನಿಮಗೆ ಬಿಟ್ಕೊಟ್ಟಿದ್ದೇವೆ. ಬಳಸೋದು ಗಳಿಸೋದೆಲ್ಲ ನೀವು ಮಾಡ್ಕೊಳ್ಳಿ. ಎಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ. ಅದ್ರ ಮಧ್ಯೆ ಅಪ್ಪಣ್ಣ ಹೆಗಡೆಯರಿಗೆ 89 ವರ್ಷ ಆಯಿತು. ಅವ್ರು 100 ವರ್ಷ ಬದುಕಲೇಪ್ಪ. ನಮಗೆಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಅಪ್ಪಣ್ಣ ಹೆಗಡೆಯರು ನಮ್ಗೆ ಎಷ್ಟೊತ್ತಿಗೂ ಬೇಕು. ಅವ್ರು ಎಷ್ಟೊತ್ತಿಗೂ ಬೇಕು. ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲದು. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಭಜನಾ ಪರಿಷತ್ನ ಸಾಧನೆಯ ವರದಿಯನ್ನ ತಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ನಮ್ಮ ಭಜನಾ ಗುರುಗಳಾದಂಥ ಶ್ರೀಯುತ ರಘುಕುಲಾಲ್ ಸರ್ ಅವರು. ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ, ಹೇಮಾವತಿ ಅಮ್ಮವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಸಾನ್ನಿಧ್ಯ ದೇವರಾದ ದುರ್ಗಾ ಪರಮೇಶ್ವರಿಯನ್ನು ಮನಸಾರೆ ನೆನೆದುಕೊಳ್ಳುತ್ತಾ, ದಿನಾಂಕ 16/12/2021 ಸಿದ್ದಾಪುರ ವಲಯ ಭಜನಾ ಪರಿಷತ್ತನ್ನು ಮಾನ್ಯ ಯೋಜನಾಧಿಕಾರಿಯವರಾದ ಶಶಿರೇಖಾ ಪಿ ಮೇಡಮ್ ಅವರು ಸಹಯೋಗದಲ್ಲಿ ಉದ್ಘಾಟನೆಗೊಂಡಿರುತ್ತದೆ. ನಂತರ ಭಜನಾ ಪರಿಷತ್ ಸಿದ್ದಾಪುರ ವಲಯದಲ್ಲಿ ಪ್ರಥಮವಾಗಿ 1 ತಿಂಗಳೊಳಗಾಗಿ 10 ನೂತನ ಭಜನಾ ಮಂಡಳಿಗಳನ್ನು ವಲಯದ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಸಹಕಾರವನ್ನು ಪಡೆದುಕೊಂಡು ಏಕಕಾಲದಲ್ಲಿ ಉದ್ಘಾಟನೆ ಮಾಡಲಾಯಿತು. ವಲಯ ಮಟ್ಟದಲ್ಲಿ ಪ್ರಥಮ ಭಜನೋತ್ಸವ ಕಾರ್ಯಕ್ರಮವನ್ನು 18 ಭಜನಾ ಮಂಡಳಿಗಳ ಸಹಯೋಗದಲ್ಲಿ ಹೊಸಂಗಡಿಯಲ್ಲಿ ಪ್ರಥಮ ಭಜನೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ತದನಂತರ ಭಜನಾ ಪರಿಷತ್ ಸಕ್ರಿಯಗೊಂಡು ಮನೆಗಳಲ್ಲಿ ಭಜನಾ ಅಭಿಯಾನದ ಮೂಲಕ ಶ್ರೀರಾಮ ಮಂತ್ರ ಜಪಿಸುವಲ್ಲಿ ಯಶಸ್ವಿಗೊಂಡಿದೆ. ಸಿದ್ದಾಪುರ ವಲಯದಲ್ಲಿ ಮಕ್ಕಳು, ಮಹಿಳೆಯರು, ಪುರುಷರು ಎನ್ನದೇ ಭಜನೆಯ ಮೂಲಕ ಬದಲಾವಣೆ ತರುವಲ್ಲಿ ನಮ್ಮ ಭಜನಾ ಪರಿಷತ್ತಿನ ಕಾರ್ಯಚಟುವಟಿಕೆಗಳು ಯಶಸ್ವಿಗೊಂಡಿದೆ. ಹಾಗೆಯೇ ಭಜನಾ ಪರಿಷತ್ ಹಾಗೂ ಭಜನಾ ಮಂಡಳಿಗಳನ್ನು ಕಟ್ಟಿ ಬೆಳೆಸುವ ಒಂದು ಉದ್ದೇಶದಿಂದ ಎಲ್ಲ ಕಡೆಗಳಲ್ಲಿ 37 ಭಜನಾ ತರಬೇತಿ ಕೇಂದ್ರವನ್ನಾಗಿಸಿ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಉಚಿತವಾಗಿ ತರಬೇತಿ ನೀಡುವುದರೊಂದಿಗೆ 3 ವರ್ಷಗಳಲ್ಲಿ 51 ಭಜನಾ ಮಂಡಳಿಗಳನ್ನು ರಚನೆ ಮಾಡಿದ ಕೀರ್ತಿ ನಮ್ಮ ವಲಯಕ್ಕೆ ಇದೆ. ಹಾಗೂ ಅಮಸ್ಪೈಲು ಹೆಂಗೊಳ್ಳಿಯಲ್ಲಿ ದಿನಾಂಕ 27/1/2023 ನಡೆದ ಭಜನಾ ಅಭಿಮಾನ ಅಭಿಯಾನ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಚನ ಕಾರ್ಯಕ್ರಮದಲ್ಲಿ ನಮ್ಮ ವಲಯದಿಂದ 20 ಭಜನಾ ಮಂಡಳಿಗಳು ಭಾಗವಹಿಸಿರುತ್ತವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಲಯಕ್ಕೆ ಕೀರ್ತಿ ತಂದ ಶ್ರೀ ಶಿವಶಕ್ತಿ ಭಜನಾ ಮಂಡಳಿ ಹೊಸಂಗಡಿ ಅನ್ನು ಪರಮ ಪೂಜ್ಯರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು. ತದನಂತರದಲ್ಲಿ ದಿನಾಂಕ 4/10/2023 ಧರ್ಮಸ್ಥಳದಲ್ಲಿ ನಡೆದ ಭಜನಾ ಕಮ್ಮಟದಲ್ಲಿ ನಮ್ಮ ವಲಯದಿಂದ 4 ಭಜನಾ ಮಂಡಳಿಯ 8 ಜನರ ಸದಸ್ಯರು 7 ದಿನ ತರಬೇತಿಯನ್ನು ಪಡೆದುಕೊಂಡು ಮಂಗಳೋತ್ಸವದಲ್ಲಿ ನಮ್ಮ ವಲಯದ 15 ಭಜನಾ ಮಂಡಳಿಗಳು ಭಾಗವಹಿಸಿರುತ್ತವೆ. ನಮ್ಮ ವಲಯದ 2ನೇ ಭಜನೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 22/3/2023 ಸಿದ್ದಾಪುರ ವಲಯದಲ್ಲಿ ನಡೆಸಲಾಯಿತು. ಈ ನಗರ ಭಜನೋತ್ಸವ ಕಾರ್ಯಕ್ರಮದ ಪ್ರತಿಫಲವಾಗಿ ಪ್ರತಿ ಮನೆಗಳಲ್ಲಿ ಭಜನೆ ಹಾಗೂ ತಾಳದ ಸ್ವರ ಮೊಳಗುತ್ತಿದ್ದು, ಇದರ ಪ್ರತಿರೂಪವಾಗಿ ನಮ್ಮ ವಲಯದಲ್ಲಿ ಅಂಪಾರು ವಲಯದಲ್ಲಿ ನೂತನವಾಗಿ 10 ಭಜನಾ ಮಂಡಳಿಗಳನ್ನು ಉದ್ಘಾಟನೆ ಮಾಡಿ ಉಚಿತ ತರಬೇತಿಯನ್ನು ಕೊಡುವುದರ ಜೊತೆಗೆ ನೂತನ ವಲಯ ಸಂಯೋಜಕರನ್ನು ಆಯ್ಕೆ ಮಾಡುವಲ್ಲಿ ತಾಲೂಕು ಭಜನಾ ಪರಿಷತ್ತಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿರುತ್ತೇವೆ. ಈ 2 ವರ್ಷಗಳಲ್ಲಿ ಭಜನಾ ಪರಿಷತ್ತಿಗೆ ಅತ್ಯುನ್ನತವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿ ಯೋಜನೆಯ ನಿಯಮದಂತೆ ರಘುಕುಲಾಲ್ ಹೊಸಂಗಡಿ ಇವರು ಸಂಯೋಜಕರಾಗಿ ಸೇವೆ ಸಲ್ಲಿಸಿ ಈ ಸ್ಥಾನಕ್ಕೆ ದಿನಾಂಕ 10/9/2023 ಎಲ್ಲ ಭಜನಾ ಮಂಡಳಿಯವರ ಒಪ್ಪಿಗೆಯ ಮೇರೆಗೆ ಶ್ರೀಯುತ ಮಂಜುನಾಥ್ ನಾಯ್ಕ ಹಳ್ಳಿಹೊಳೆ ಇವರನ್ನು ನೂತನ ಸಂಯೋಜಕರಾಗಿ ಆಯ್ಕೆ ಮಾಡಿ ಕುಂದಾಪುರ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಭಜನಾ ಪರಿಷತ್ತಿನ ತಾಲೂಕು ಉಪಾಧ್ಯಕ್ಷ ಸ್ಥಾನವನ್ನು ನಮ್ಮ ವಲಯದ ಸಂಯೋಜಕರಿಗೆ ನೀಡಲಾಯಿತು. ತದನಂತರದಲ್ಲಿ ಯೋಜನೆಯ ನಿಯಮದಂತೆ ವಲಯವನ್ನು ವಿಸ್ತರಣೆ ಮಾಡಿ ಸಿದ್ದಾಪುರ ವಲಯನ್ನು ಕಮಲಶಿಲೆ ವಲಯವನ್ನಾಗಿ ಪರಿವರ್ತನೆ ಮಾಡಿ
ತೃತೀಯ ವರ್ಷದ ಭಜನೋತ್ಸವ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಕಮಲಶಿಲೆ ಬಾರಂಬಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಸಲು ತೀರ್ಮಾನಿಸಲಾಯಿತು. ನಮ್ಮ ವಲಯದ ಭಜನಾ ಪರಿಷತ್ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಪೂರ್ಣ ನಿಯಮದಂತೆ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು, ಇನ್ನು ಮುಂದೆಯೂ ಕೂಡ ಇದೇ ರೀತಿ ಯೋಜನೆ ನಿಯಮಕ್ಕೆ ಬದ್ಧರಾಗಿ ಇರುತ್ತೇವೆ. ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಭಜನೆಯಿಂದ ಭಗವಂತನೆಡೆಗೆ ಎಂಬಂತೆ ನಿಮ್ಮೆಲ್ಲರ ಸಹಕಾರವನ್ನು ಮುಂದೆಯೂ ಕೂಡ ಹೀಗೆ ಬಯಸುತ್ತಾ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಅಮ್ಮನವರ ಆಶೀರ್ವಾದದೊಂದಿಗೆ ಈ ಒಂದು ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ವರದಿಯಲ್ಲಿ ಯಾವುದೇ ಲೋಪದೋಷವಿದ್ದಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ವರದಿಯನ್ನು ತಾಲೂಕು ಭಜನಾ ಪರಿಷತ್ತಿನ ಅಧ್ಯಕ್ಷರಿಗೆ ಒಪ್ಪಿಸುತ್ತಿದ್ದೇನೆ. ಸಿದ್ದಾಪುರ ವಲಯದ ಭಜನೋತ್ಸವದ ಮತ್ತು ವಲಯ ಭಜನಾ ಪರಿಷತ್ತಿನ ಸಂಪೂರ್ಣ ಮಾಹಿತಿಯ ವರದಿಯನ್ನು ಅತಿ ಚುಟುಕಾಗಿ ಸ್ವಚ್ಛವಾಗಿ ಸ್ವಚ್ಛಂದವಾಗಿ ತಮ್ಮ ಮುಂದೆ ಇರಿಸಿದಂತಹ ನಮ್ಮ ಭಜನಾ ಗುರುಗಳಾದ ಶ್ರೀಯುತ ರಘುಕುಲಾಲ್ರವರನ್ನ ಪ್ರೀತಿಪೂರ್ವಕವಾಗಿ ಅಭಿನಂದಿಸಿಕೊಳ್ಳುತ್ತಾ ಉಪನ್ಯಾಸ ಕಾರ್ಯಕ್ರಮವನ್ನು ಶ್ರೀ NR ದಾಮೋದರ್ ಶರ್ಮಾ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ ಸರ್. ಇಲ್ಲಿ ಭಜನೆ ಕೂತ ಮಕ್ಕಳ ಹತ್ರ ನಾನು ಒಂದು ಮಾತು ಹೇಳಬೇಕು. ಮಕ್ಕಳ ನೀವಲ್ಲಿ ಕೂತಿದ್ದೀರಿ, ಒಂದು ಸ್ವಲ್ಪ ಹೊತ್ತು ಈ ಸಭಾ ಕಾರ್ಯಕ್ರಮ ಮುಗಿಯುವಷ್ಟು ಹೊತ್ತು ವೇದಿಕೆಯಲ್ಲಿದ್ದವರ ಮಾತುಗಳನ್ನು ನೀವು ಕೇಳಬೇಕು. ಯಾಕೆ ಅಂದರೆ ಹಿರಿಯರೆಲ್ಲ ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರುತ್ತಾರೆ. ಮತ್ತು ಭಜನೆ ಮಾಡ್ತಾ ಮಾಡ್ತಾ ಅವರ ಬದುಕಿನ ಜೀವನಾನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಬಂದಿದ್ದಾರೆ. ಹಾಗಾಗಿ ಸ್ವಲ್ಪ ಹೊತ್ತು ಅವರ ಮಾತುಗಳಿಗೆ ಕಿವಿಯಾಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು 10 ನಿಮಿಷದಲ್ಲಿ ನಾನು ಪೂರೈಸಿಬಿಡುತ್ತೇನೆ. ಮೊಟ್ಟ ಮೊದಲನೇದಾಗಿ ಭಜನೆ ಅನ್ನುವುದಕ್ಕೆ ಭಗವಂತನ ಸೇವೆ ಅಂತ ಅರ್ಥ. ಯಾಕೆ ಮಾಡಬೇಕು ಭಜನೆ, ಭಜನೆಯಿಂದ ಆಗುವ ಪ್ರಯೋಜನಗಳೇನು, ಹೀಗೆ 10 ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಟುಕೊಂಡು ನಾವು ನೋಡಿದರೆ ಬಹುಶಃ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತು ನಾಡಿನಾದ್ಯಂತ ಇಂತಹ ಭಜನೆಯ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಕಲ್ಪಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಧರ್ಮಸ್ಥಳದಲ್ಲಿ ಒಂದು ಭಜನಾ ಕಮ್ಮಟ ಅಂತ ನೆರವೇರಿಸ್ತಾರೆ. ಆ ಧರ್ಮಸ್ಥಳದ ಭಜನಾ ಕಮ್ಮಟಕ್ಕೆ ಒಂದು ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಳ್ಳುವಂಥ ಅವಕಾಶ ಬಂತು. ಅಲ್ಲಿ ಹೋಗಿ ನೋಡಿದರೆ ಅನೇಕ ಮಂದಿ ಉತ್ತರ ಕರ್ನಾಟಕದ ಭಾಗದಿಂದ ಭಜನಾ ಕಮ್ಮಟಕ್ಕೆ ಬಂದಿದ್ದರು. ಅವರ ಮನೋಭಾವ ಹೇಗಿತ್ತು ಅಂತ ಕೇಳಿದರೆ, ಈ ಧರ್ಮಸ್ಥಳದ ಪರಿಸರದಲ್ಲಿ ನಾವು ಓಡಾಡುತ್ತಾ ಇಲ್ಲಿ ಆ ಸ್ವಾಮಿಯ ಕುರಿತಾದಂತಹ ಭಕ್ತಿಗೀತೆಗಳನ್ನು ಹಾಡುತ್ತಾ ಆ ಒಳ್ಳೆಯ ಯೋಚನೆಗಳೊಂದಿಗೆ ಬದುಕು ಕಟ್ಟಿಕೊಳ್ಳುವ ಕಡೆ ನಾವು ಹೊರಟೆವಾದರೆ ಕ್ಷೇತ್ರದ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು, ಅಣ್ಣಪ್ಪ ಸ್ವಾಮಿ, ಧರ್ಮಸ್ಥಳದ ಹೆಗ್ಗಡೆಯವರ ಆಶೀರ್ವಾದದೊಂದಿಗೆ ನಮ್ಮ ಮನೆ ಅಂಗಳದವರೆಗೆ ಸಾಗಿ ಬರ್ತಾರೆ ಅನ್ನುವ ಭಾವನೆ ಆ ಜನರ ಮುಖದಲ್ಲಿ ಕಾಣಿಸ್ತಾ ಇತ್ತು. ನಾನು ಯಾಕೆ ಈ ಮಾತನ್ನು ನಿಮ್ಮ ಮುಂದೆ ಹೇಳಬೇಕು ಅಂತಂದರೆ, ಯಾವತ್ತೂ ಕೂಡ ನೀವೆಲ್ಲ ಕೇಳಿರ್ತೀರಿ, ಎಲ್ಲರೂ ಕೂಡ ಮಾತು ಬಿಡ ಮಂಜುನಾಥ ಅಂತ. ಎಲ್ಲಿ ಧರ್ಮಸ್ಥಳ ಅಂತ ಹೇಳ್ತಾ, ಎಲ್ಲಿ ಮಂಜುನಾಥ ಸ್ವಾಮಿ ಅಂತ ಹೇಳ್ತಾ ನಾವು ಯಾವ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಮುಂದಾಗುತ್ತೇವೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಾಮಿ ಸಾಕ್ಷಿಯಾಗಿ ಅದನ್ನು ನಡೆಸಿಕೊಡುತ್ತಾರೆ. ಆದ್ದರಿಂದ ಇಲ್ಲಿ ಸೇವೆ ಮಾಡಿದಂತಹ ನಿಮ್ಮೆಲ್ಲರಿಗೆ ಒಂದು ನೆನಪಿರಲಿ, ಜಗತ್ತಿನ ತಂದೆ ಸ್ವಾಮಿ ಮಂಜುನಾಥನಾದರೆ ಜಗತ್ತಿನ ತಾಯಿ ಬ್ರಾಹ್ಮಿ ದುರ್ಗಾಪರಮೇಶ್ವರಿಯ ಸನ್ನಿಧಾನ ಇದು. ಆದ್ದರಿಂದ ತಾಯಿ ತಂದೆಗಳ ನಾಮಸ್ಮರಣೆಯನ್ನು ಮಾಡುತ್ತಾ ಬದುಕನ್ನು ಕಟ್ಟಿಕೊಳ್ಳುವ ನಾವು ಇಲ್ಲಿ ಹಾಡುವಂತಹ ಒಂದೊಂದು ಹಾಡುಗಳು, ನಾವು ಆಡುವಂತಹ ಒಂದೊಂದು ಮಾತುಗಳು ಅದು ಸ್ವಾಮಿಯ ಸನ್ನಿಧಾನಕ್ಕೆ ಸಮರ್ಪಿಸಲ್ಪಡುತ್ತದೆ. ಹಾಗಾಗಿ ಯಾರು ಮಂಜುನಾಥ ಸ್ವಾಮಿಯ ಕುರಿತಾದ ಶ್ರದ್ಧೆಯಿಂದ ಇಲ್ಲಿ ಪಾಲ್ಗೊಳ್ಳುತ್ತೀರಿ ಅಲ್ಲಿಗೆ ಸನ್ನಿಧಾನದ ಪೂರ್ಣಾನುಗ್ರಹವನ್ನು ಪ್ರಾರ್ಥಿ ಮಾಡುತ್ತಾರೆ ದೇವರು ಅನ್ನುವಂತಹ ವಿಶ್ವಾಸದೊಂದಿಗೆ ಈ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು. ಹಾಗಾಗಿ ಆ ಧರ್ಮಸ್ಥಳದ ಭಜನಾ ಕಮ್ಮಟದಲ್ಲಿ ಎಲ್ಲಿಂದೋ ಉತ್ತರ ಕರ್ನಾಟಕದಿಂದ ಈ ಕಡೆಗೆ ಸಾಗಿ ಬಂದು ಇಂತಹ ಭಜನೆಯ ತರಬೇತಿಯನ್ನು ಪಡೆದು ಅವರ ಬದುಕನ್ನು ಅವರು ಕಟ್ಟಿಕೊಳ್ಳುವುದಕ್ಕೆ ಅವರು ಸಿದ್ಧರಾದದ್ದು ಕಂಡಾಗ ಸಂತೋಷ ಅನ್ನಿಸಿತು. ಧರ್ಮಸ್ಥಳದ ಹೆಗ್ಗಡೆಯವರು ಒಂದು ಮಾತು ಹೇಳ್ತಾರೆ, ನಾವು ಭಜನಾ ತರಬೇತಿಯನ್ನು ಕೊಡುವುದು ಯಾಕೆ ಅಂತ ಕೇಳಿದರೆ ಸಂಗೀತ ವಿದ್ವಾಂಸರನ್ನು ಸೃಷ್ಟಿಸಲಿಕ್ಕಲ್ಲ. ನಿಮಗೆ ಭಜನೆ ತರಬೇತಿ ಕೊಡುವುದು ಯಾಕೆ ಅಂತ ಕೇಳಿದರೆ ನಾಳೆ ಯಾವುದೋ ಸ್ಪರ್ಧೆಗೆ ಹೋಗಿ ನೀವು ಬಹುಮಾನ ತರಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಹಾಗಿದ್ರೆ ಭಜನೆ ಯಾಕೆ ಅಂತ ಕೇಳಿದರೆ ಒಬ್ಬೊಬ್ಬ ವ್ಯಕ್ತಿಯು, ಒಂದೊಂದು ಮಗುವೂ ಕೂಡ ಇಂತಹ ಧಾರ್ಮಿಕ ಚಿಂತನೆಗಳೊಂದಿಗೆ, ಭಜನೆಯೊಂದಿಗೆ, ಧಾರ್ಮಿಕ ವಿಚಾರಧಾರೆಯೊಂದಿಗೆ ಬೆಳೀತಾ ನಿಮ್ಮ ಒಬ್ಬೊಬ್ಬರ ವ್ಯಕ್ತಿತ್ವವು ಶ್ರೇಷ್ಠವಾಯಿತಾದರೆ ನಾಳೆ ಅದೆಷ್ಟೋ ಒಳ್ಳೆಯ ಪ್ರಜೆಗಳನ್ನು ಈ ಸಮಾಜಕ್ಕೆ ಕೊಟ್ಟಂತಹ ಒಂದು ಒಳ್ಳೆಯ ಕೆಲಸ ಕ್ಷೇತ್ರದಿಂದ ನಡೆಯುತ್ತದೆ. ಹಾಗಾಗಿ ಸಮಾಜದಲ್ಲಿ ಸತ್ಪ್ರಜೆಗಳನ್ನು ರೂಪಿಸುವುದಕ್ಕಾಗಿ ಭಜನಾ ತರಬೇತಿಯನ್ನು ಕೊಡ್ತೇವೆ ಅಂತ ಪೂಜ್ಯ ಹೆಗ್ಗಡೆಯವರು ಆಡುತ್ತಾರೆ.
ಆದ್ದರಿಂದ ಮಕ್ಕಳೇ, ನೀವು ಒಂದು ನೆನಪಿಟ್ಟುಕೊಳ್ಳಬೇಕು, ಇವತ್ತು ತುಂಬ ಸಣ್ಣ ಮಕ್ಕಳೆಲ್ಲ ಇಲ್ಲೇ ಇದ್ದೀರಿ, ನಿಮ್ಗೆ ಗೊತ್ತಿಲ್ಲ, ಭಜನೆ ಹೇಳಿಕೊಡ್ತಾರೆ, ನೀವು ಭಜನೆ ಹೇಳ್ತೀರಿ. ಆದರೆ ಇದನ್ನು ಮುಂದುವರಿಸಿದರೆ ನಾಳೆ ಜಗತ್ತು ನಿಮ್ಮನ್ನು ಗೌರವಿಸುವ ಹಂತಕ್ಕೆ ಬೆಳೆಯುವುದಕ್ಕೆ ಇದು ಭದ್ರ ಬುನಾದಿ ಆಗ್ತದೆ ಅನ್ನುವುದು ನಿಮಗೆ ಯಾವತ್ತೂ ಗೊತ್ತಿರಬೇಕು. ಹಿರಿಯರು ಆ ಮಾತುಗಳನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ಮುಂದಿನ ಭಾಗವಾಗಿ ಭಜನೆ ನಮಗೆ ಗೊತ್ತಿರಬಹುದು. ಒಬ್ಬೊಬ್ಬರಿಗೆ ದೇವರನ್ನು ಪೂಜೆ ಮಾಡಲಿಕ್ಕೆ ಒಂದೊಂದು ಸಾಮರ್ಥ್ಯ ಕೊಟ್ಟಿರ್ತಾರೆ. ಒಬ್ಬ ಬ್ರಾಹ್ಮಣನಾಗಿ ವೇದಾಧ್ಯಯನ ಮಾಡಿದರೆ ಮಂತ್ರಘೋಷದ ಮೂಲಕ ದೇವರನ್ನು ಪೂಜೆ ಮಾಡಬಹುದು. ಒಳ್ಳೆಯ ಮಾತುಗಳನ್ನು ಆಡಿದರೆ ಅದು ದೇವರ ಕುರಿತಾದಂತಹ ಸೇವೆ ಅಂತ ನಾವು ಗೌರವಿಸಬಹುದು. ನಾವು ಭಜನೆಯ ಮೂಲಕ ಮಾಡಬಹುದು. ಪ್ರಾಣಿ ಪಕ್ಷಿಗಳು ಅವುಗಳದ್ದೇ ಧ್ವನಿ ಹೊರಡಿಸುವುದರ ಮೂಲಕ ದೇವರ ಸೇವೆಯನ್ನು ಮಾಡುತ್ತವೆ ಅಂತ ನಾವು ಅನುಸಂಧಾನ ಮಾಡಿಕೊಂಡವರು. ಹಾಗಾಗಿ ಈ ಭಜನೆ ಯಾಕೆ, ಈ ದೇವರ ಸೇವೆ ಯಾಕೆ ಅಂತ ಕೇಳಿದರೆ ಹೇಳ್ತಾರೆ, ದಾಸರ ಸಾಹಿತ್ಯಗಳನ್ನು ನೀವು ನೋಡಿದರೆ ಅಲ್ಲಿ ಬರ್ತದೆ, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ. ಈ ದೇಹ ಅದು ಸಾಧನೆಗಾಗಿ ಕೊಟ್ಟಂತಹ ಒಂದು ಸಾಧನ. ಅದನ್ನು ದೇವರ ಕುರಿತಾದ ಚಿಂತನೆಗಳೊಂದಿಗೆ ಬೆಳೆಸ್ತಾ ಹೋದರೆ, ಉಳಿಸ್ತಾ ಹೋದರೆ ಮನುಷ್ಯನ ಜನ್ಮ ಸಾರ್ಥಕ ಆಗ್ತದಂತೆ. ಇನ್ನೊಂದು ನಮಗೆ ಬಹಳ ಮುಖ್ಯವಾಗಿ ನೆನಪಿರಬೇಕಾದ್ದು ಏನು ಅಂತ ಕೇಳಿದರೆ, ಭಜನೆ ಕೇವಲ ದೇವರನ್ನು ನೆನಪಿಸಿಕೊಳ್ಳುವುದಕ್ಕೆ, ದೇವರ ಸೇವೆ ಮಾಡುವುದಕ್ಕಷ್ಟೇ ಸೀಮಿತ ಅಲ್ಲ. ಅದರಿಂದಾಚೆಗೆ ನಮ್ಮಲ್ಲಿ ಪರಸ್ಪರ ಬಾಂಧವ್ಯವನ್ನು, ಸಮಾಜಮುಖಿಗಳಾಗಿ ದುಡಿಯುವುದಕ್ಕೆ ಪ್ರೇರಣೆಯನ್ನು ಕೂಡ ಅದು ಕೊಡುತ್ತದೆ. ಅದಕ್ಕೆ ಒಂದು ಕಥೆಯನ್ನು ಹೇಳಿ ನನ್ನ ಮಾತು ಮುಗಿಸುವ. ನಮ್ಮ ಕಾರ್ಕಳದ ಪಕ್ಕದಲ್ಲಿ ಒಂದು ಸಮಾನ ಮನಸ್ಕರು ಸೇರಿ ಭಜನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ಯಾಕೆ ಅಂದರೆ ಸಮಾಜವನ್ನು ಕಟ್ಟುವುದಕ್ಕೆ, ಒಗ್ಗಟ್ಟಿಗಾಗಿ ಭಜನೆ ಮಾಡಬೇಕು. ಭಜನೆ ಮಾಡುವುದು ಎಲ್ಲಿ? ಅದಕ್ಕೆ ನಿಶ್ಚಿತವಾದ ಜಾಗ ಇಲ್ಲ. ಆಗ ಒಬ್ಬರು ಪುರೋಹಿತರಾದವರು, ಅವರ ಹೆಸರು ಶ್ರೀಧರ ಶರ್ಮಾ ಅಂತ, ಅವರು ಯೋಚನೆ ಮಾಡ್ತಾರೆ, ನನ್ನ ಊರಿನಲ್ಲಿ ನಾನು ಮನೆ ಮನೆಗೆ ಭಜನೆ ಮಾಡ್ತೇನೆ ಅಂತ ಹೊರಡ್ತಾರೆ. ಬೆರಳೆಣಿಕೆ ಒಂದು 5-6 ಮಂದಿಯನ್ನು ತಂಡ ಕಟ್ಟಿಕೊಂಡು ಪ್ರತಿ ತಿಂಗಳ ಸಂಕ್ರಮಣದ ದಿವಸ ತನ್ನ ಸಮುದಾಯದ ಮನೆಯಲ್ಲಿ ಭಜನೆ ಮಾಡುವುದು ಅಂತ ಯೋಚನೆ ಮಾಡ್ತಾರೆ. ಆ ಮನೆಯವರು ಏನು ತುಂಬ ಸಿದ್ಧತೆ ಮಾಡಬೇಕು ಅಂತೆಲ್ಲ, ಮನೆಯ ದೇವರಿಗೊಂದು ಪಂಚಕಜ್ಜಾಯ ಹಣ್ಣುಕಾಯಿ ಮಾಡಿದರೆ ಆಯಿತು. ದೇವರಿಗೆ ಅವರಿಗಿಂದ ಸಾಧ್ಯವಾದ ರೀತಿಯಲ್ಲಿ ದೇವರನ್ನು ಅಲಂಕರಿಸುವುದು. ಈ 4-6 ಮಂದಿ ಮನೆಯವರು ಅವರ ಮನೆಗೆ ಹೋಗಿ ಕೂತು ಭಜನೆ ಮಾಡಿ ದೇವರಿಗೆ ಕೈ ಮುಗಿದು ಪ್ರಸಾದ ಹಿಡ್ಕೊಂಡು ಬರುವುದು. ಅದು ಬಿಟ್ಟರೆ ದೊಡ್ಡ ಆಡಂಬರದ ನಿರೀಕ್ಷೆ ಇರಲಿಲ್ಲ. ಹೀಗೆ ಭಜನೆ ಆರಂಭ ಆಯಿತು. ಅಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದರೆ, ಅವರ ತಂಡದಲ್ಲಿ ಒಬ್ಬರು ಅಣ್ಣಯ್ಯ ಅನ್ನುವರು ಸೇರಿಕೊಳ್ತಾರೆ. ಆ ಅಣ್ಣಯ್ಯ ಅನ್ನುವ ವ್ಯಕ್ತಿಗೆ ಒಂದು ಕಾಲನ್ನು ಕಡ್ದಿದ್ದಾರೆ, ಅವರಿಗೆ ಸರ್ಜರಿ ಮಾಡಿ ತೆಗೆದಿದ್ದಾರೆ. ಅವರಿಗೆ ಗ್ಯಾಂಗ್ರೀನ್ ಉಂಟು ಅನ್ನೋ ಕಾರಣಕ್ಕೆ ಒಂದು ಕಾಲನ್ನು ಕತ್ತರಿಸಿದ್ದಾರೆ. ಅವರಿಗೆ 2 ಊರುಗೋಲು ಬೇಕು ಹೋಗಲಿಕ್ಕೆ, ಸ್ವಂತ ಅದನ್ನು ಬಿಟ್ಟು ನಡೀಲಿಕ್ಕೆ ಆಗೋದಿಲ್ಲ. ಒಂದು ಕಾಲಿರುವುದು. ಆ ವ್ಯಕ್ತಿಯೇ ಸಂಸಾರವನ್ನು ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅಂಥವರು ಕೂಡ ಭಜನೆಗೆ ಹೊರಡ್ತಾರೆ. ಆದರೆ ಅವರ ಮನೆಯಿಂದ ಭಜನೆ ಆಗುವ ಮನೆಗಳೆಲ್ಲವೂ ಕೂಡ ಕನಿಷ್ಠ 2-3 ಕಿಲೋಮೀಟರ್ಗಳಿಗಿಂತ ದೂರದಲ್ಲೇ ಇದ್ದಂತಹ ಮನೆಗಳು. ಅವರ ಮನೆಯಲ್ಲಿ ಭಜನೆಯ ಪುಸ್ತಕ, ಟಮ್ಕಿ, ತಾಳ ಎಲ್ಲ ಉಂಟು. ಅದನ್ನು ಅವ್ರು ಹಿಡ್ಕೊಳ್ಬೇಕು. ನೀವು ಯೋಚನೆ ಮಾಡಿ, ತನ್ನ ಊರುಗೋಲಿಗೆ ಜೋತು ಹಾಕಿದಂತಹ ಚೀಲದಲ್ಲಿ ಅದನ್ನು ತುಂಬಿಕೊಂಡು ಕೈಕಾಲುಗಳು ಸರಿ ಇದ್ದವರ ಜೊತೆ 3-4 ಕಿಲೋಮೀಟರ್ಗಳ ದೂರ ಅವರು ಊರುಗೋಲನ್ನು ಊರ್ತಾ ಭಜನೆಗೆ ಬರ್ತಿದ್ರು. ಜಗಲಿಯ ಪಕ್ಕದಲ್ಲಿ ಕೂತು ಒಂದು ಕಾಲನ್ನು ಇಳಿಬಿಟ್ಟು ತುಂಡಾದ ಕಾಲನ್ನು ಮಡಚಿಟ್ಟುಕೊಂಡು ದೇವರ ಭಜನೆ ಮಾಡುತ್ತಿದ್ದರು. ಹೀಗೆ ಭಜನೆ ಮಾಡ್ತಾ ಒಂದು ಸಂಘ ಕಟ್ಟೋಣ ಅಂತ ಅವರಿಗೆ ಯೋಚನೆ ಆಯಿತು. ಎಲ್ಲರೂ ಒಂದು ಸಂಘ ಕಟ್ಟುವುದಕ್ಕೆ ಪ್ರಯತ್ನ ಮಾಡ್ತಾರೆ, ಶ್ರಮದಾನ ಮಾಡ್ತಾರೆ. ಈ ವ್ಯಕ್ತಿ ಕೂಡ ಬರ್ತಾರೆ. ಇವ್ರು ಬಂದಾಗ ಮಾಡುವುದೇನು? ಕಲ್ಲು ಮಣ್ಣು ಹೊರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ತನ್ನ ಮೊಂಡು ಕಾಲನ್ನು ಪಂಚಾಂಗದ ಮೇಲಿಟ್ಟು ಇಡೀ ಕಾಲನ್ನು ನೆಲಕ್ಕೆ ಆಧಾರವಾಗಿಟ್ಟುಕೊಂಡು ಫೌಂಡೇಶನ್ನ ಕಲ್ಲುಗಳನ್ನು ಕಟ್ಟುವುದಕ್ಕೆ ಅವರು ಕೂತ್ಕೊಳ್ತಾರೆ. ಅವರಿಗೆ ಕಲ್ಲು ತಂದು ಕೊಡಬೇಕು, ಮತ್ತೊಬ್ಬ ತಂದು ಇಡಬೇಕು. ಅದನ್ನು ಸರಿ ಮಾಡಿ ಮಣ್ಣು ಮೆತ್ತುವ ಕೆಲಸವನ್ನು ಅವ್ರು ಮಾಡ್ತಿದ್ರು. ಆದರೆ ಒಂದು ಸಮಸ್ಯೆ ಇತ್ತೇನು ಅಂದರೆ, ಹೆಚ್ಚು ಕಾಲ ಮೊಂಡು ಕಾಲನ್ನು ಅವರು ನೆಲಕ್ಕೆ ಊರಿದರೆ ಸಾಯಂಕಾಲಕ್ಕಾಗುವಾಗ ಆ ಕಾಲು ಸಿಡಿಯುವುದಕ್ಕೆ ಆರಂಭ ಆಗ್ತದೆ. ಸಿಡಿದ್ರೆ ಪಟ ನೆಲಕ್ಕೆ ಹೊಡೀತದೆ. ಅಂತಹ ಸ್ಥಿತಿಯಲ್ಲಿ ಅವರಿಗೆ ರಾತ್ರಿ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹತ್ತಿರದ ಬಂಧುಗಳ ಮನೆಗೆ ಬನ್ನಿ ಅಂತ ಕರೆದ್ರೆ, ನೀವು ಬರಬೇಕು ಅಂತ ಕರೆದ್ರೆ ಮಾತ್ರ ಬರ್ತಾರೆ, ಬರ್ತೀರಾ ಅಂತ ಕೇಳಿದರೆ ಬರುವುದಿಲ್ಲ ಅಂತಾರೆ. ನೀವು ಬನ್ನಿ ಅಂತ ಕರೆದ್ರೆ ಮಾತ್ರ. ಅಂತಹ ಸ್ವಾಭಿಮಾನಿ ವ್ಯಕ್ತಿ ಸಂಬಂಧಿಕರ ಮನೆಯಲ್ಲಿ ಬಂದು ಉಳಿತಾರೆ. ರಾತ್ರಿ ಕಾಲು ಸಿಡಿಯುವುದಕ್ಕೆ ಆರಂಭ ಆದಾಗ ಆ ಕಾಲಿನ ಅಡಿಗೆ ತಲೆದಿಂಬನ್ನಿಟ್ಟು ಎಣ್ಣೆ ಉದ್ದಿ ಆ ಮನೆಯವರವರನ್ನು ಉಪಚಾರ ಮಾಡಬೇಕಿತ್ತು. ಹಾಗೆ ತನ್ನ ಬದುಕಿನ ಕೊನೆಯ ಕ್ಷಣದವರೆಗೂ ಕೂಡ ಒಂದು ಸಂಘಕ್ಕಾಗಿ ಒಬ್ಬ ಅಂಗವೈಕಲ್ಯ ಉಳ್ಳಂತಹ ಒಬ್ಬ ವ್ಯಕ್ತಿ ತನ್ನ ಜೀವನದ ಶಕ್ತಿ ಮೀರಿ ದುಡಿಯುತ್ತಾನೆ ಅಂದರೆ ಅದಕ್ಕೆ ಅವರಿಗೆ ಪ್ರೇರಣೆಯಾದದ್ದು ಕೇವಲ ಒಂದು ಭಜನೆ ಅಂದರೆ ನೀವು ನಂಬುತ್ತೀರಾ? ಮಾತ್ರ ಅಲ್ಲ, ಅಲ್ಲಿಂದ ಮುಂದೆ ಎಷ್ಟೋ ಬಾರಿ ಮನೆಗೆ ಹೋಗ್ತಾರವರು. ಹೋಗುವಾಗ ರಾತ್ರಿ ದಾರಿ ಕಾಣದೆ ಕಾಲು ಜಾರಿ ಬಿದ್ದು ತಲೆಗೆ ಏಟಾಗಿ
ಬೆಳಿಗ್ಗಿನ ಮಂಜು ಹನಿ ಬಿದ್ದಾಗ ಎದ್ದು ಮನೆಗೆ ಹೋದಂತಹ ಕಥೆಗಳಿವೆ. ಆಗ ಮೊಬೈಲ್ ಫೋನ್ ಇಲ್ಲ. ಹಾಗಿದ್ದರೆ ಒಬ್ಬ ವ್ಯಕ್ತಿ ತನ್ನ ಬದುಕಿನ ದೌರ್ಬಲ್ಯಗಳನ್ನು ಮೀರಿ ನಿಂತು ತನ್ನ ಸಾಂಸಾರಿಕ ಬದುಕಿನ ಕಷ್ಟಗಳನ್ನು ಎದುರಿಸಿಯೂ ಕೂಡ ಒಂದು ಎತ್ತರಕ್ಕೆ ನಿಲ್ಲಬಹುದು ಅನ್ನುವುದಕ್ಕೆ ಒಂದು ಭಜನೆ ಪ್ರೇರಣೆಯಾಗುವುದಾದರೆ ನಾವೆಲ್ಲ ಯೋಚನೆ ಮಾಡಬೇಕು. ದೇವರು ಕಣ್ಣು ಕೈ ಕಾಲು ಎಲ್ಲವನ್ನೂ ನಮಗೆ ಸರಿಕೊಟ್ಟ ಮೇಲೆ ನಾವು ಭಜನೆ ಮಾಡಿದರೆ ದೇವರು ನಮ್ಮನ್ನು ಯಾವ ಎತ್ತರಕ್ಕೆ ಏರಿಸಲಿಕ್ಕಿಲ್ಲ ಅನ್ನುವುದನ್ನು ಒಮ್ಮೆ ನಾವು ಯೋಚನೆ ಮಾಡಬೇಕು. ಹಾಗಿದ್ದರೆ ದೇವರನ್ನು ಯಾಕೆ ಭಜನೆ ಮಾಡುವುದು ಅಂತ ಕೇಳಿದರೆ ಜ್ಞಾನಿಗಳು ಪ್ರಾರ್ಥನೆ ಮಾಡ್ತಾರೆ, ದೇವರೇ ಇದು ಯಾವುದು ಕೂಡ ನಾನು ಮಾಡುವುದಲ್ಲ ಅಂತ, ಯಾವುದು ನಾನು ಮಾಡುವುದಲ್ಲ. ಹಾಗಿದ್ರೆ ಏನು? ನನ್ನ ನಾಲಿಗೆಯಲ್ಲೂ ನಿಂತು ನೀನು ಮಾತನಾಡಿಸಬೇಕು, ಕಣ್ಣುಗಳಲ್ಲಿದ್ದು ನೀನು ಕಾಣುವಂತೆ ಮಾಡಬೇಕು, ಕಿವಿಯಲ್ಲಿದ್ದು ಕೇಳಿಸುವಂತೆ ಮಾಡು ಅಂತ. ನೀವು ಒಮ್ಮೆ ಪ್ರಪಂಚ ನೋಡಿ, ಕಣ್ಣಿದ್ದವರಿಗೆಲ್ಲ ದೃಷ್ಟಿ ಇರಬೇಕು ಅಂತೇನಿಲ್ಲ, ಕಿವಿ ಇದ್ದವರಿಗೆಲ್ಲ ಶ್ರವಣ ಸಾಮರ್ಥ್ಯ ಉಂಟು ಅಂತಿಲ್ಲ. ಹಾಗಿದ್ರೆ ನಾಲಿಗೆ ಇದ್ದವರೆಲ್ಲ ಮಾತನಾಡ್ತಾರೆ ಅಂತಿಲ್ಲ. ಹಾಗಿದ್ರೆ ನಮಗೆ ಎಲ್ಲವೂ ಉಂಟು ಅಂದರೆ ಅರ್ಥ ಏನು? ದೇವರು ನಮಗೆ ಅನುಗ್ರಹ ಮಾಡಿದ್ದಾರೆ ಅನ್ನುವುದು ಸ್ಪಷ್ಟ. ಹಾಗಾಗಿ ದೇವರು ಕೊಟ್ಟದ್ದನ್ನು ದೇವರ ಸೇವೆಗಾಗಿ ಬಳಸುವುದಕ್ಕೆ ಭಕ್ತಿ ಅಂತ ಹೆಸರು. ಹಾಗಾಗಿ ನಮ್ಮ ದೇಹ, ಮಾತು, ಮನಸ್ಸುಗಳು ದೇವರ ಕುರಿತಾದ ಸೇವೆಗೆ ವಿನಿಯೋಗವಾದರೆ ಆ ಬದುಕು ಸಾರ್ಥಕ ಆಗ್ತದೆ ಅನ್ನುವ ಕಾರಣಕ್ಕೆ ಮನುಷ್ಯರಾಗಿ ಹುಟ್ಟಿದಂತಹ ನಮ್ಮ ಬದುಕಿನ ಸಾರ್ಥಕತೆಗೆ ಭಜನೆ ಬೇಕು. ಇನ್ನು ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲ ಭಜನೆಗೆ ಕರ್ಕೊಂಡು ಬಂದದ್ದು ನಾನು ಯಾವಾಗಲೂ ಹೇಳ್ತೇನೆ, ಒಂದು ಶಾಲೆಗೆ ಹೋಗುವವನಿಗೂ ಕೂಡ ನೀನು ಮಗ್ಗಿ ಬಾಯಿಪಾಠ ಮಾಡು ಅಂತ ಹೇಳಿದರೆ ಅವನಿಗೆ ತಲೆಬಿಸಿ ಆಗ್ತದೆ, ಯಾಕಾದರೂ ಹೇಳ್ತಾರೆ ಇದನ್ನು ಅಂತ. ಆದರೆ ಅವನು ಬೆಳೆದು ದೊಡ್ಡವನಾಗಿ ವ್ಯವಹಾರ ಪ್ರಪಂಚಕ್ಕೆ ಬರುವಾಗ ಅದರ ಬೆಲೆ ಗೊತ್ತಾಗೋದು. ಹಾಗೆಯೇ ಇವತ್ತು ಮಕ್ಕಳಿಗೆ ನಾವು ಒತ್ತಾಯದಲ್ಲಿ ಹೇಳಬೇಕು, ಮಕ್ಕಳು ಕಲಿಯಬೇಕು, ನಾಳೆ ಬದುಕು ಕಟ್ಟಿಕೊಳ್ಳುತ್ತಾರೆ. ನಾವು ಮಕ್ಕಳಿಗೆ ಕೊಡಬಹುದಾದ ದೊಡ್ಡ ಸಂಪತ್ತು ಯಾವುದು ಅಂತಂದರೆ ಅದು ದೇವರ ಕುರಿತಾದ ಭಕ್ತಿಯ ಆಸ್ತಿಕ ಸಂಪತ್ತು. ಅದಕ್ಕೊಂದು ಉದಾಹರಣೆ ಇದೆ. ನಾವು ಒಂದು ಬಾಡಿಗೆ ಮನೆಯಲ್ಲಿ ಇರಬೇಕಿದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ವಾಸ ಮಾಡುತ್ತಾ ಇದ್ದರು. ಆ ಮನೆಯ ಪುಟ್ಟ ಹುಡುಗಿ ಏನು ಹೇಳ್ತಾಳೆ ಅಂದರೆ, ಅಮ್ಮ ನಾನು ಶಾಲೆಗೆ ಹೋಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಶಾಲೆಯಲ್ಲಿ ನನಗೆ ಮಕ್ಕಳು ಹೊಡಿತಾರೆ ಅಂತ. ಆಗ ಈ ಅಮ್ಮ ಏನು ಮಾಡ್ತಾರೆ ಗೊತ್ತಾ, ಶಾಲೆಗೆ ಹೋಗಿ ಟೀಚರಿಗೆ ಮಕ್ಕಳಿಗೆ ಬೈಲಿಲ್ಲ, ಆ ಮಗುವನ್ನು ಕರೆದು ಒಂದು ದಿವಸ ಬೆಳಿಗ್ಗೆ ಹೇಳ್ತಾರೆ, ಮಗ ನೀನು ಹೆದರಬೇಡ, ನಾನು ಹೇಳಿದ್ದೇನೆ ಕೃಷ್ಣನ ಹತ್ರ, ನನ್ನ ಮಗಳಿಗೆ ಅಲ್ಲಿ ಶಾಲೆಯಲ್ಲಿ ಯಾರೋ ತಂಟೆ ಮಾಡ್ತಾರಂತೆ, ಹಾಗಾಗಿ ಕೃಷ್ಣ ನೀನು ಹೋಗಿ ಆ ಮಕ್ಕಳಿಗೆ ಹೇಳು ನನ್ನ ಮಗಳಿಗೆ ಹೊಡಿಬಾರದು ಅಂತ ಹೇಳು ಅಂತ ಕೃಷ್ಣನ ಹತ್ರ ಹೇಳಿದ್ದೇನೆ. ಕೃಷ್ಣ ಹೋಗಿ ಅಲ್ಲಿ ಟೀಚರ್ ಹತ್ರ ಮತ್ತು ಮಕ್ಕಳ ಹತ್ರ ಎಲ್ಲ ಹೇಳಿದ್ದಾನೆ. ಹಾಗಾಗಿ ನಿಮಗೆ ಮಕ್ಕಳು ಏನು ಮಾಡೋದಿಲ್ಲ, ನೀನು ಶಾಲೆಗೆ ಹೋಗು ಅಂದಾಗ ಈ ಮಗು ನನ್ನನ್ನು ಕೇಳುವುದಕ್ಕೆ ಕೃಷ್ಣ ಇದ್ದಾನೆ ಅಂತ ಖುಷಿಯಿಂದ ನಗನಗತಾ ಶಾಲೆಗೆ ಹೋಗುತ್ತಾಳೆ. ಅಂಥದ್ದೊಂದು ಕಲ್ಪನೆಯನ್ನು ಮಕ್ಕಳ ಮನಸ್ಸಿಗೆ ಬಿತ್ತಬೇಕಾದಂಥ ಅವಶ್ಯಕತೆ ಇವತ್ತಿದೆ ಅಂತ ನನಗನ್ನಿಸ್ತದೆ. ಇನ್ನೊಂದು, ಈ ಭಜನೆಯ ಜೊತೆಗೆ ಬದುಕಿನ ದಾರಿಗಳನ್ನು ಮಕ್ಕಳಿಗೆ ಹೇಳಿಕೊಡಬೇಕು. ಬಹುಶಃ ನೀವೆಲ್ಲ ಗಮನಿಸಿರ್ತೀರಿ ಅಂತ ಭಾವಿಸ್ತೇನೆ. ಇತ್ತೀಚೆಗೆ ಒಂದು ತಾಯಿಯ ಬಗ್ಗೆ ಹೇಳಿದಾಗ ಹೆಂಗಸರೊಂದಷ್ಟು ಜನ ಅಳುತ್ತಾ ಇದ್ದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ತುಂಬ ಜನ ಅದನ್ನು ನೋಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಮಾತನಾಡಿದವನು ನಾನೇ. ಆದರೆ ಆ ಕಾರ್ಯಕ್ರಮ ಯಾವತ್ತೂ ಪ್ರಚಾರಕ್ಕೆ ಬಿತ್ತು ಆಮೇಲೆ ಸುಮಾರು 10-15 ಕಾಲೇಜುಗಳಿಗೆ ನಾನು ಹೋಗಬೇಕಾಯಿತು, ಮಕ್ಕಳ ಮುಂದೆ ಮಾತನಾಡಬೇಕಾಯಿತು. ಯಾಕೆ ಅಂತ ಕೇಳಿದರೆ, ಮಕ್ಕಳು ಎಲ್ಲಿ ದಾರಿ ತಪ್ಪಿದರು ಅಂತ ಕೇಳಿದರೆ, ಮಕ್ಕಳಿಗೆ ಯಾವತ್ತೂ ಕೂಡ ಬದುಕಿನಲ್ಲಿ ನಿನ್ನನ್ನು ನೋಡಿಕೊಳ್ಳುವುದಕ್ಕೆ ದೇವರೊಬ್ಬ ಇದ್ದಾನೆ ಅನ್ನುವ ಧೈರ್ಯವನ್ನು ಯಾವಾಗ ನಾವು ತುಂಬುವುದಿಲ್ಲ ಆಗ ಮಕ್ಕಳು ದಾರಿ ತಪ್ತಾರೆ. ಆಗ ಮಕ್ಕಳು ತಮ್ಮನ್ನು ತಾವು ಕೊಂದುಕೊಳ್ಳುವುದಕ್ಕೆ ಮುಂದಾಗುತ್ತಾರೆ, ಬದುಕಿನ ಕುರಿತಾದಂತಹ ಭಯಕ್ಕೆ ಒಳಗಾಗುತ್ತಾರೆ. ಮಕ್ಕಳಲ್ಲಿ ನೀವು ತುಂಬ ಜನ ಸೇರಿದ್ದೀರಿ, ಶಾಲೆ ಆರಂಭ ಆಗಿದೆ, ನೀವು ಮತ್ತೆ ಶಾಲೆಗೆ ಹೋಗಬೇಕು. ನೆನಪಿಟ್ಟುಕೊಳ್ಳಿ, ಇವತ್ತು ಮಂಜುನಾಥ ದೇವರ ಹೆಸರನ್ನು ಹೇಳಿಕೊಂಡು ನೀವು ಭಜನೆ ಮಾಡಿದ್ದೀರಿ, ಶಾಲೆಗೆ ಧೈರ್ಯವಾಗಿ ಹೋಗಿ. ನಿಮಗೆ ದೇವರು ಎಷ್ಟು ಸಾಮರ್ಥ್ಯ ಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಓದಿ. ಒಂದು ವೇಳೆ ಪಕ್ಕದಲ್ಲಿ ಕೂತವರಿಗಿಂತ ನಮಗೆ ಮಾರ್ಕ್ ಕಡಿಮೆ ಬಂತು ಅಂತ ನೀವು ಭಯ ಪಡಬೇಡಿ, ಶ್ರಮಪಟ್ಟು ಓದಿ. ನಿಮ್ಮನ್ನು ಗೆಲ್ಲಿಸುವುದಕ್ಕೆ ಮಂಜುನಾಥ ಸ್ವಾಮಿ ಕೈ ಹಿಡಿತಾರೆ. ಹಾಗಾಗಿ ಬದುಕಿನಲ್ಲಿ ಯಾವತ್ತೂ ಭಯ ಪಡಬೇಡಿ. ಯಾಕೆ ಈ ಮಾತು ಅಂತ ಕೇಳಿದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಡೆಯುವ ಹಲವು ಕಾರ್ಯಕ್ರಮಗಳಲ್ಲಿ ಮಧ್ಯವರ್ಜನ ಶಿಬಿರ ಒಂದು. ನೀವು ಒಮ್ಮೆ ಆ ಶಿಬಿರಕ್ಕೆ ಹೋಗಿ ನಮ್ಮ ಸಂಬಂಧಿಕರನ್ನು ಶಿಬಿರ ಸೇರಿಸಿದರೆ ಮಾತ್ರ ಹೋಗ್ತೇವೆ ಅಂತ ಯಾರೂ ಯೋಚನೆ ಮಾಡಬೇಕಾದದ್ದಿಲ್ಲ. ಶಿಬಿರ ಎಲ್ಲಾದರೂ ನಡೀಲಿ, ಯಾರಾದರೂ ಮಾಡಲಿ, ನಿಮಗೆ ಪುರುಸತ್ತುಂಟ ಆ ಶಿಬಿರಕ್ಕೊಮ್ಮೆ ಹೋಗಿ ಸಾಯಂಕಾಲ ಕೂತ್ಕೊಳ್ಳಿ, ಒಂದು ದಿವಸ ಅವರ ಮಾತುಗಳನ್ನು ಕೇಳಿ. ಯಾವ ನತದೃಷ್ಟ ಸ್ಥಿತಿಗೆ ಹೋದವರು, ತನ್ನ ಸಂಬಂಧಿಕರು, ತನ್ನ ಹೆಂಡತಿ ಮಕ್ಕಳು, ತನ್ನ ಬಂಧುಗಳೇ ಒಬ್ಬ ವ್ಯಕ್ತಿಯನ್ನು ನಾಯಿಗಿಂತ ಕಡೆ ಅಂತ ಮನೆಯಿಂದ ಚೆಲ್ಲಿದ ಆವಾಗ ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ಬದುಕು ಕಟ್ಟಿಕೊಂಡು ಅವನು ಹೋಗಿ ಅಲ್ಲಿ ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರ ಮುಂಭಾಗದಲ್ಲಿ ಕೂತು ಮಂಜುನಾಥ ಸ್ವಾಮಿಯ ಆಶೀರ್ವಾದ ಬೇಡುವ ಎತ್ತರಕ್ಕೆ ಬೆಳೀತಾನಲ್ಲ, ಇದು ಧರ್ಮಸ್ಥಳ ಸಮಾಜಕ್ಕೆ ಕೊಟ್ಟ ಕೊಡುಗೆ. ಆದ್ದರಿಂದ ಒಂದು ನೆನಪಿರಲಿ, ಪೂಜ್ಯ ಹೆಗ್ಗಡೆಯವರು ಒಂದು ಯೋಜನಾಧಿಕಾರಿಯವರಿಗೆ ಒಂದು ಮಾತು ಹೇಳಿದ್ರಂತೆ. ತುಂಬ ಸಮಸ್ಯೆ ಬರ್ತದೆ ಅಂದರೆ ನಾವು ಏನು ಮಾಡಬೇಕು ಪೂಜ್ಯರೇ ಅಂತ ಕೇಳಿದಾಗ ಅವರೊಂದು ಮಾತು ಹೇಳ್ತಾರೆ,
ಏನು ಗೊಂದಲ ಮಾಡಿಕೊಳ್ಳಬೇಡಿ. ಯಾವುದೇ ಸಮಸ್ಯೆಗಳು ಬಂದರೆ 1 ನಿಮಿಷ ನೀವು ಕುಳಿತ ಜಾಗದಲ್ಲೇ ಕಣ್ಣು ಮುಚ್ಚಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಪರಿಹಾರದ ದಾರಿಯನ್ನು ಅವರು ತೋರಿಸ್ತಾರೆ ಅಂತ ಹೇಳಿದ್ರಂತೆ. ಅವರು ಯಾವತ್ತೂ ನನ್ನ ಹತ್ರ ಹೇಳೋರು, ಕಾವಂದ್ರು ನಮ್ಗೆ ಆ ಮಾತು ಹೇಳಿದ್ದಾರೆ, ನಾನು ಅದನ್ನು ಅನುಸರಿಸಿಕೊಂಡು ಬಂದಿದ್ದೇನೆ, ಇವತ್ತು ಯಶಸ್ವಿಯಾಗಿ ನನ್ನ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ ಅಂತ. ಆದ್ದರಿಂದ ಇಲ್ಲಿರುವ ಮಕ್ಕಳಿಗೆ ನಾನು ಹೇಳ್ತಾ ಇರುವುದಕ್ಕೇನು ಕೇಳಿದರೆ, ಯಾವತ್ತೂ ಕೂಡ ನಿಮ್ಮ ಶೈಕ್ಷಣಿಕವಾದ ಸಾಧನೆಗೆ, ಜೀವನದ ಸಾಧನೆಗೆ, ನಿಮ್ಮ ಜೀವನದಲ್ಲಿ ನೈತಿಕತೆಯ ದಾರಿಯನ್ನು ತಪ್ಪದ ಹಾಗೆ ನಿಮ್ಮ ಧರ್ಮದಲ್ಲಿ ನೀವು ಬದುಕುತ್ತಾ ಬೆಳೆಯುವುದಕ್ಕೆ ನಿಮಗೆ ಒಂದೇ ಒಂದು ಒಳ್ಳೆಯ ದಾರಿ ಅಂತಂದರೆ ಈ ಭಜನೆ. ನಿತ್ಯ ಮನೆಯಲ್ಲಿ ಭಜನೆ ಮಾಡಿ, ನಿತ್ಯ ದೇವರ ಭಜನೆ ಮಾಡಿ. ನಿಮಗೆ ಭಜನೆಯ ತಾತ್ಪರ್ಯ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಅಂತ ಗೊತ್ತಿಲ್ಲ. ಈಗ ಮಾ ಮನೋಹರ ಬಂದ ಅಂದರೆ ಮಾ ಅಂದ್ರೇನು, ಮನೋಹರ ಅಂದರೆ ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ. ಆದರೆ ಮಕ್ಕಳೇ ನೀವು ಅದನ್ನು ಹೇಳಿ. ಯಾಕೆ ಅಂದರೆ ಸಕ್ಕರೆ, ನಿಮಗದು ಸಕ್ಕರೆ ಎಲ್ಲಿಂದ ಬಂತು ಅಂತ ಗೊತ್ತಿದ್ದು ತಿಂದರೂ ಸಿಹಿಯೇ, ಗೊತ್ತಿಲ್ಲದೆ ತಿಂದರೂ ಅದು ಸಿಹಿಯನ್ನೇ ಕೊಡುತ್ತದೆ. ಹಾಗಾಗಿ ನಿಮಗೆ ಅರ್ಥ ಗೊತ್ತುಂಟೋ ಗೊತ್ತಿಲ್ವೋ ಬೇಡ, ನಿಮ್ಮ ಮನೆಯಲ್ಲಿ ನಿಮ್ಮ ದೇವರ ಕೋಣೆಯ ಮುಂಭಾಗದಲ್ಲಿ ನಿಮಗೆ ಹೇಳಿಕೊಟ್ಟ ಭಜನೆಯನ್ನು ನಿಮಗೆ ತಿಳಿದ ಹಾಗೆ ನೀವು ಹೇಳಿ. ಯಾಕೆ ಅಂದರೆ ನೀವು ಸಣ್ಣ ಮಕ್ಕಳು, ನಿಮಗೆ ಪೂರ್ತಿ ಹೇಳಲಿಕ್ಕೆ ಗೊತ್ತಿಲ್ಲದೇ ಇದ್ದರೂ ನಿಮಗೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಅಮ್ಮ ನಿಮಗೆ ಕೊಟ್ಟಿದ್ದಾರೆ ತಿನ್ನಲಿಕ್ಕಲ್ವಾ, ಕೊಟ್ಟಿದ್ದಾರಲ್ಲ, ನಿಮಗೇನು ತಿನ್ನಲಿಕ್ಕೆ ಬೇಕು, ನಿಮಗೇನು ಬೇಕು ಅಂತ ನೀವು ಕೇಳದಿದ್ರು ನಿಮ್ಮ ಅಮ್ಮ ನಿಮ್ಗೆ ಕೊಟ್ಟಿದ್ದಾರೆ. ಹಾಗೆ ನೀವು ಭಜನೆ ಹೇಳ್ತಾ ಇದ್ದರೆ ನಿಮ್ಮ ಭಾವನೆ ಏನು ಅಂತ ಅರ್ಥ ಮಾಡಿಕೊಂಡು ದೇವರು ನಿಮ್ಮ ಕೈ ಹಿಡಿತಾರೆ. ಆದ್ದರಿಂದ ಈ ಭಜನೆಯ ಮೂಲ ಉದ್ದೇಶ ಏನು ಕೇಳಿದರೆ, ಇವತ್ತು ಇಲ್ಲಿ ಕಾಣ್ತಾ ಇರುವ ಯಾರು ಮಕ್ಕಳಿದ್ದೀರಿ, ನಾಳೆ ಭವಿಷ್ಯತ್ತಿನ ಸುಂದರ ಪ್ರಜೆಗಳಾಗಿ ಮೂಡಿ ಬಂದರೆ ಅದು ನೀವು ಶ್ರೀ ಕ್ಷೇತ್ರದ ಧರ್ಮಸ್ಥಳಕ್ಕೆ, ಸ್ವಾಮಿ ಮಂಜುನಾಥ ಸ್ವಾಮಿಗೆ, ಪೂಜ್ಯ ಹೆಗ್ಗಡೆಯವರಿಗೆ ಕೊಡುವ ದೊಡ್ಡ ಗೌರವ ಅಂತ ನಾನಂತೂ ಭಾವಿಸ್ತೇನೆ. ಈ ಮಾತನ್ನು ನಿಮ್ಮ ಮುಂದೆ ಹೇಳುವುದಕ್ಕೆ ಕಾರಣ ಇಷ್ಟೇ. ಈ ಎತ್ತರಕ್ಕೆ ಬೆಳೆದಂಥ ನಮಗೂ ಕೂಡ ನಮ್ಮ ಬದುಕಿನಲ್ಲಿ ಈ ಜಾತಿ ಮತ ಇವುಗಳನ್ನು ಮೀರಿ ಎಲ್ಲರೂ ನಮ್ಮವರು ಅಂತ ಪ್ರೀತಿಸುವ ತಿಳುವಳಿಕೆ ಬರಲಿಕ್ಕೆ ತುಂಬ ಕಾಲ ಬೇಕಾಯಿತು. ಆದರೆ ನಮಗೆ ಆ ಪರಿವರ್ತನೆ ನಮಗೆ ಕಂಡು ಬಂದದ್ದೇ ಪೂಜ್ಯ ಹೆಗ್ಗಡೆಯವರ ಬದುಕನ್ನು ನೋಡ್ತಾ ನೋಡ್ತಾ ಅವರ ಪ್ರೇರಣೆಯಿಂದ ನಾವು ಬೆಳೆದಿದ್ದೇವೆ. ಆದ್ದರಿಂದ ಈ ಮಾತನ್ನು ನಿಮ್ಮ ಮುಂದೆ ನಾನು ಹೇಳಬೇಕಾದ್ದು. ಇನ್ನು ನಾನು ಕೊನೆಯ ಮಾತೇನು ಅಂತ ಕೇಳಿದರೆ, ಇಲ್ಲಿ ಅನೇಕ ಹಿರಿಯರು ಸೇರಿದ್ದೀರಿ, ತಾಯಂದಿರು ಸೇರಿದ್ದೀರಿ. ಮನೆಯ ಮಕ್ಕಳು ಭಜನೆ ಮಾಡಲಿ ಅಂತ ಇರುತ್ತದೆ, ನಮಗೆ ಭಜನೆ ಗೊತ್ತಿಲ್ಲ ಅಂತಿರಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಒಳ್ಳೆಯ ವಿಚಾರಗಳನ್ನು ಕಲಿಯುವುದಕ್ಕೆ ದೊಡ್ಡವರಿಂದ ಸಣ್ಣವರು ಮಾತ್ರ ಕಲಿಬೇಕು ಅನ್ನೋ ನಿಬಂಧನೆ ಇಲ್ಲ. ನಿಮ್ಮ ಮನೆಯ ಮಕ್ಕಳನ್ನು ನೀವು ಇಲ್ಲಿ ಭಜನೆಗೆ ಸೇರಿಸಿದ್ದೀರಾದರೆ ನಾಳೆ ಆ ಮಗು ದೇವರ ಮುಂಭಾಗದಲ್ಲಿ ತಾಳ ಹಿಡಿದು ಕೂತಾಗ ನೀವು ಆ ಮಗುವಿನ ಜೊತೆ ಕೂತ್ಕೊಳ್ಳಿ. ಆ ಮಗುವಿಗೊಂದು ಸಂತೋಷ ಆಗ್ತದೆ, ಆ ಮಗುವಿಗೊಂದು ಧೈರ್ಯ ಬರುತ್ತದೆ. ಸಾಧ್ಯವಾದರೆ ಮಗುವಿನ ಜೊತೆ ನೀವು ಭಜನೆ ಹೇಳಿ, ಆಗ ನೀವು ಬೆಳೀತೀರಿ. ಯಾಕೆಂದರೆ ವೀರಪ್ಪ ಮೊಯ್ಲಿಯವರೊಂದು ಮಾತು ಹೇಳ್ತಾರೆ, ನನ್ನ ಅಮ್ಮ ಅವಳಿಗೆ ಓದಲಿಕ್ಕೆ ಬರ್ತಾ ಇರಲಿಲ್ಲ, ನಾನು ಶಾಲೆಗೆ ಹೋಗಬೇಕಿದ್ದರೆ ನಮ್ಮನೇಲಿ ಕರೆಂಟ್ ಇರಲಿಲ್ಲ, ನನ್ನ ಪಕ್ಕದಲ್ಲಿ ಚಿಮಣಿ ದೀಪ ಇಟ್ಟುಕೊಂಡು ಅಮ್ಮ ನಾನು ಓದುವ ಪುಸ್ತಕ ನೋಡಿ ಮಗ ಓದು ಓದು ಅಂತ ಹೇಳ್ತಾ ಇದ್ಲು. ನಾನು ಆವತ್ತು ಅಂದುಕೊಂಡಿದ್ದೆ ನಮ್ಮ ಅಮ್ಮನಿಗೆ ಗೊತ್ತಿದೆ ಅಂತ. ನಮ್ಮ ಅಮ್ಮನಿಗೆ ಗೊತ್ತಿರಲಿಲ್ಲ. ಆದರೆ ಅಕ್ಷರ ಓದಲು ಬಾರದ ನನ್ನ ಅಮ್ಮ ಕೊಟ್ಟ ಪ್ರೇರಣೆ ನನ್ನ ಇಷ್ಟು ಎತ್ತರದ ಸಾಧನೆಗೆ ಕಾರಣ ಆಯಿತು ಅಂತ ವೀರಪ್ಪ ಮೊಯ್ಲಿಯವರು ಹೇಳ್ತಾರೆ. ಹಾಗಾಗಿ ನಿಮಗೆ ಭಜನೆ ಗೊತ್ತುಂಟೋ ಗೊತ್ತಿಲ್ವೋ ಬೇಡ, ಆದರೆ ಮಗುವಿನ ಜೊತೆ ನೀವು ಒಂದು ಕ್ಷಣ ಪ್ರೇರಣೆಯಾಗಿ ನಿಂತರೆ ಆ ಮಗು ಎತ್ತರಕ್ಕೆ ಬೆಳೀತದೆ. ಆ ಕಾರಣಕ್ಕೆ ನೀವು ಜೊತೆಯಾಗಬೇಕು. ಹಾಗಿದ್ದರೆ ನಮ್ಮ ಬದುಕು ಅದು ಭಗವದರ್ಪಣೆಯ ಭಾವದಿಂದ ನಡೆಯಬೇಕಂತೆ. ಏನು ಅಂತ ಕೇಳಿದರೆ, ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ ಅಂತಿಟ್ಟುಕೊಳ್ಳಿ, ಸ್ತೋತ್ರ ಓದಲಿಕ್ಕೆ ಬರೋದಿಲ್ಲ. ದೇವರ ಮುಂಭಾಗದಲ್ಲಿ ಹೇಳಬೇಕಂತೆ, ದೇವರೇ ನನಗೆ ಸ್ತೋತ್ರ ಹೇಳಲಿಕ್ಕೆ ಗೊತ್ತಿಲ್ಲ, ನಾನು ಏನೋ ಇಡೀ ದಿವಸ ಮಾತಾಡ್ತಿರ್ತೇನಲ್ಲ, ನನ್ನ ಮಾತುಗಳನ್ನು ನೀನು ಸ್ತೋತ್ರವಾಗಿ ಒಪ್ಪಿಸಿಕೊಳ್ಳಬೇಕು. ನಿನಗೆ ಪ್ರದಕ್ಷಿಣೆ ಬರಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ, ಚಿಂತಿಲ್ಲ, ನನ್ನ ಜೀವನದ ಕೆಲಸಕ್ಕೆ ಅಂತ ನಾನು ಓಡಾಡುತ್ತೇನಲ್ಲ, ಅದನ್ನು ನೀನು ನಿನ್ನ ಪ್ರದಕ್ಷಿಣೆ ಅಂತ ಭಾವಿಸಬೇಕು. ನಿನ್ನ ಕುರಿತು ಧ್ಯಾನ ಮಾಡಲಿಕ್ಕೆ ಗೊತ್ತಿಲ್ಲ, ಆದರೆ ಕೂತಲ್ಲಿ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಅದು ನಿನ್ನ ಧ್ಯಾನ ಆಗಲಿ. ಮತ್ತೇನೋ ಹೇಳ್ತಾರೆ, ಧ್ಯಾನ ಅಂತೆಲ್ಲ ಮಾಡ್ತಾ ಮಾಡ್ತಾ ಸಮಾಧಿ ಸ್ಥಿತಿಗೆ ಹೋಗ್ತಾರೆ, ಅವ್ರು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ ಅಂತ. ಅಂಥದ್ದೊಂದು ಸಮಾಧಿ ಸ್ಥಿತಿ ತಲುಪಲಿಕ್ಕೆ ನನಗೆ ಗೊತ್ತಿಲ್ಲ. ದೇಹಕ್ಕೆ ಸುಸ್ತಾದಾಗ ನಾನು ಹಾಯಾಗಿ ಮಲಗಿ ನಿದ್ರೆ ಬಂದರೆ ಆ ನಿದ್ರೆಯನ್ನು ನಿನ್ನ ಕುರಿತಾದ ಸಮಾಧಿ ಸ್ಥಿತಿ ಅಂತ ನೀನು ಒಪ್ಪಿಕೊಳ್ಳಬೇಕು ಅಂತ ದೇವರ ಹತ್ರ ಹೇಳಬೇಕಂತೆ. ಆದ್ದರಿಂದ ಬಂಧುಗಳೇ ನೆನಪಿರಲಿ, ನಡೆಯುವಂತಹ ನಡೆಯುವಿಕೆಗೆ ನಡಿಗೆಗೆ ಭಕ್ತಿ ಸೇರಿದರೆ ಅದು ಪಾದಯಾತ್ರೆ ಆಗ್ತದೆ. ಆಡುವಂತಹ ಮಾತಿನಲ್ಲಿ ಭಕ್ತಿ ಮೇಳೈಸಿದರೆ ಮಾತು ಮಂತ್ರವಾಗ್ತದೆ. ಮನದ ಯೋಚನೆಗೆ ಭಕ್ತಿ ಬೆರೆತಾಗ ಅದು ಧ್ಯಾನವಾಗ್ತದೆ. ದೇಹಾಯಸಕ್ಕಾಗಿ ಮಲಗುವ ನಿದ್ರೆಯಲ್ಲಿ ಭಕ್ತಿ ಬೆರೆತಾಗ ಅದು ಸಮಾಧಿ ಸ್ಥಿತಿ ಆಗ್ತದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ದೊಡ್ಡವರಿಗೆ ಮತ್ತು ಹೇಳಬೇಕಾದಂಥ ಅವಶ್ಯಕತೆ ಏನಿಲ್ಲ. ಮತ್ತು ಎಲ್ಲಕ್ಕಿಂತಲೂ ನೀವು ನೆನಪಿಟ್ಟುಕೊಳ್ಳೋಕೆ ನನಗೆ ಬಹಳಷ್ಟು ಬಾರಿ ಅನ್ನಿಸಿತ್ತು. ನಾನು ಯೋಚನೆ ಮಾಡುವುದೇನು ಕೇಳಿದರೆ, ಇಲ್ಲಿ ಕುಳಿತ ಪ್ರತಿಯೊಬ್ಬ ಹುಡುಗನೂ ಕೂಡ ಮುಂದೊಂದು ದಿನ ಅಪ್ಪಣ್ಣ ಹೆಗಡೆಯವರಾಗೆ ಕಾಣಿಸಿಕೊಳ್ಳಬೇಕು ಅಂತ ನನಗೆ ತುಂಬ ಸಾರಿ ಅನ್ನಿಸ್ತಾ ಇದ್ದದು. ಯಾಕೆ ಅಂತ ಅದರ ಕಾರಣ ಹೇಳ್ತೇನೆ ನಾನು. ಯಾಕೆ ಅಂತ ಕಾರಣ ಹೇಳ್ತೇನೆ, ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಗ್ಗಡೆ ಮನೆತನದ 3 ತಲೆಮಾರುಗಳನ್ನು ಕಂಡಂತಹ ಶ್ರೇಷ್ಠ ವ್ಯಕ್ತಿತ್ವ ಪೂಜ್ಯ ಅಪ್ಪಣ್ಣ ಹೆಗ್ಗಡೆ ಅವರದ್ದು. ಹಾಗಾಗಿ ಜೀವನದಲ್ಲಿ ಯಾವತ್ತೂ ಕೂಡ ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಒಂದು ಆ ಕ್ಷೇತ್ರದ ಸೇವೆಗಳಿಗೆ ಈ ವಯಸ್ಸಿನಲ್ಲಿ ಅವರು ನಮ್ಮ ಜೊತೆ ನಿಂತಿರ್ತಾರಲ್ಲ. ನಾನು ಆಗ ಒಂದು ಮಾತು ಹೇಳಿದೆ, ನೀವು ಮಾತಾಡಬೇಡಿ, ಮೊಬೈಲ್ ನೋಡಬೇಡಿ ಅಂತ. ಯಾಕೆ ಅಂದರೆ ಮಕ್ಕಳೇ, ಅಂತಹ ಹಿರಿಯ ಜೀವಗಳು ಇವತ್ತು ನಮ್ಮ ಜೊತೆ ಇರುವುದು ನಮ್ಮನ್ನು ಹರಸುವುದಕ್ಕೆ. ನೆನಪಿಟ್ಟುಕೊಳ್ಳಿ, ಸುದೀರ್ಘವಾದ ಜೀವನದಲ್ಲಿ ಆ ಕ್ಷೇತ್ರಕ್ಕೆ ಎಷ್ಟು ಬಾರಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಧರ್ಮಸ್ಥಳಕ್ಕೆ ಹೋದರೆ ನಮ್ಮ ಹಾಗಲ್ಲ, ಅವರು ಆ ಕ್ಷೇತ್ರಕ್ಕೆ ಹೋದರೆ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಕೈ ಮುಗಿದು ನಮಸ್ಕಾರ ಹೇಳಿ ಬರಮಾಡಿಕೊಳ್ಳುತ್ತಾರೆ, ಪ್ರೀತಿಯಿಂದ ಉಪಚರಿಸ್ತಾರೆ. ಆ ಸುದೀರ್ಘವಾದಂತಹ ಸಂಬಂಧವನ್ನು ಆ ಕ್ಷೇತ್ರದಲ್ಲಿ ಇಟ್ಟುಕೊಂಡು ಲೋಕದ ಜನತೆಗಾಗಿ ಪ್ರಾರ್ಥಿಸಿದಂತಹ ಪುಣ್ಯಾತ್ಮ ನಮ್ಮ ಜೊತೆ ಇದ್ದಾರಲ್ಲ, ಅವರ ಮಾತುಗಳನ್ನು ಕೇಳಬೇಕು, ಅವರ ಬದುಕಿನ ಕಥೆಗಳನ್ನು ಕೇಳಬೇಕು, ಅವರ ಸಾಧನೆಗಳನ್ನು ಕೇಳಬೇಕು, ದೇವರ ಮುಂದೆ ಹೇಳಬೇಕು. ದೇವರೇ, ನಾನು ಆಗುವುದಾದರೆ ಅವರ ಹಾಗೆ ಬೆಳೆಯುವುದಕ್ಕೆ ನಮಗೆ ಆಶೀರ್ವಾದ ಮಾಡು ಅಂತ ದೇವರ ಮುಂಭಾಗದಲ್ಲಿ ಕೇಳಬೇಕಂತೆ. ಹಾಗಾಗಿ ಅಂತಹ ಮೌಲ್ಯಯುಳ್ಳಂತಹ ವ್ಯಕ್ತಿಗಳು ಈ ವೇದಿಕೆಯಲ್ಲಿದ್ದಾರೆ. ಇನ್ನೊಂದು, ಮಕ್ಕಳು ಮತ್ತು ಈ ಯೋಜನೆಯ ಹೊರಗೆ ಇದ್ದು ಯೋಜನೆಯನ್ನು ನೋಡುವ ಎಲ್ಲರೂ ನಾವು ಅರ್ಥೈಸಿಕೊಳ್ಳಬೇಕಾದ್ದು, ಇಲ್ಲಿ ಯಾರೆಲ್ಲ ಇದಕ್ಕಾಗಿ ದುಡಿಯುತ್ತಾರೆ ಅವರಿಗೆ ಅವರ ದುಡಿಮೆಗೊಂದು ಗೌರವಧನ ಅಂತ ಜೀವನೋಪಾಯಕ್ಕಾಗಿ ಕೊಡಬಹುದು. ಆದರೆ ದುಡಿಮೆಗೆ ಅದು ಮಾತ್ರವೇ ಪ್ರತಿಫಲ ಅಲ್ಲ. ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬನ ಹಿನ್ನೆಲೆಯಲ್ಲಿ ಅವನ ಮನಸ್ಸಿನಲ್ಲಿರುವ ಯೋಚನೆ ಏನು ಕೇಳಿದರೆ, ನಾನು ಮಾಡುತ್ತಾ ಇರುವುದು ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಸೇವೆ, ಪೂಜ್ಯ ಹೆಗ್ಗಡೆಯವರ ಆದೇಶ ಅನ್ನುವ ಭಾವದಿಂದ ಎಲ್ಲರೂ ದುಡಿಯುತ್ತಾರೆ. ಆದ್ದರಿಂದ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥಿಸಬೇಕು. ಮಕ್ಕಳೇ, ನನ್ನ ಮುಕ್ತಾಯದ ಮಾತಿಷ್ಟೇ. ನಿಮ್ಮ ಮನೆಯಲ್ಲಿ ನೀವು ದೇವರಿಗೆ ಕೈ ಮುಗಿರಿ, ದೀಪ ಇಡಿ, ಭಜನೆ ಮಾಡಿ. ನಮ್ಮ ಮನೆಯಲ್ಲಿ ಅಮ್ಮ ಮಾಡೋದಿಲ್ಲ, ನಮ್ಮ ಅಪ್ಪ ಮಾಡೋದಿಲ್ಲ, ನಮಗದು ಬೇಡ. ಅವರು ಇನ್ನೊಬ್ಬರನ್ನು ಪ್ರಶ್ನೆ ಮಾಡಬೇಡಿ. ನಿಮಗೆ ಹೇಳಿಕೊಟ್ಟಿದ್ದಾರೆ, ನೀವು ಮಾಡಿ. ನಿಮಗೇನು ಬೇಕು ಅದನ್ನೆಲ್ಲ ದೇವರ ಹತ್ರ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. ಎಲ್ಲಕ್ಕಿಂತ ಮಿಗಿಲಾಗಿ ಏನು ಹೇಳಬೇಕು ಅಂದರೆ, ನನ್ನ ಅಪ್ಪ ಅಮ್ಮನಿಗೆ ಪ್ರೀತಿಯ ಮಗನಾಗಿ, ಪ್ರೀತಿಯ ಮಗಳಾಗಿ, ಗುರುಗಳಿಗೆ ಪ್ರೀತಿಯ ಶಿಷ್ಯೆಯಾಗಿ, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಬದುಕುವ ಹಾಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡು ಅಂತ ನೀವು ದೇವರ ಮೇಲೆ ಪ್ರಾರ್ಥನೆ ಮಾಡಿ. ಜೊತೆಗೆ ಈ ಜಗತ್ತಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೀವು ಒಬ್ಬೊಬ್ಬರು ಮಾಡುವ ಪ್ರಾರ್ಥನೆ ಈ ಭವ್ಯ ಭಾರತವನ್ನು ಸುಂದರವಾಗಿರಿಸ್ತದೆ, ಜಗತ್ತಿಗೆ ಮಂಗಲವನ್ನುಂಟು ಮಾಡುತ್ತದೆ. ಹಾಗಾಗಿ ಭಜನೆ ಬದುಕಾಗಲಿ, ಬದುಕು ಭಜನೆಯಾಗಲಿ. ಎಲ್ಲರಿಗೂ ಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ. ತನ್ನ ಸಮಯದ ಅವಧಿಯಲ್ಲಿ ಅತಿ ಮಹತ್ವವಾಗಿ ತಮ್ಮ ಮುಂದೆ ಸಾರಿದಂತಹ ದಾಮೋದರ್ ಸರ್ ಅವರನ್ನ ಪ್ರೀತಿಪೂರ್ವಕವಾಗಿ ಅಭಿನಂದಿಸಿಕೊಳ್ತಾ ಇದ್ದೇವೆ ಸರ್. ಹಾಗೆಯೇ ಕಾರ್ಯಕ್ರಮದ ಮುಂದಿನ ಹಿತನುಡಿಗಾಗಿ ಶ್ರೀ ಕೆ ನಾಗರಾಜ ಶೆಟ್ಟಿ ನಿರ್ದೇಶಕರು, ನಮ್ಮ ಯೋಜನಾಧಿಕಾರಿಯ ನಿರ್ದೇಶಕರನ್ನ ಈ ಕಾರ್ಯಕ್ರಮದಲ್ಲಿ ನಾನು ಗಮನಿಸಿರ್ತಕ್ಕಂಥ ಒಂದು ವಿಚಾರ, ಇವತ್ತು ಎಷ್ಟು ಜನ ಮಕ್ಕಳು ಕಾಣ್ತೀವಿ ನಾವು. ಇವತ್ತು ಭಾನುವಾರ ಇದೆ, ಎಲ್ಲ ಪೋಷಕರು ಇದ್ದೀರಿ ಇಲ್ಲಿ. ಪೋಷಕರು ನಾವೆಲ್ಲ ಯೋಚನೆ ಮಾಡೋಣ, ಈ ಮಕ್ಕಳು ಇವತ್ತು ಮನೆಯಲ್ಲಿದ್ದರೆ ಏನು ಮಾಡ್ತಿದ್ರು ಅಂತೇಳಿ. ಒಂದು ಟಿ ವಿ ಹತ್ರ ಇರ್ತಿದ್ರು, ಇಲ್ಲಾಂದರೆ ಮೊಬೈಲ್ ಪಕ್ಕ ಇರ್ತಿದ್ರು. ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅವರ ಸಮಯವನ್ನು ಈ ಒಂದು ಚಿಂತನೆಗೆ, ಈ ಒಂದು ದೇವರ ಧ್ಯಾನಕ್ಕೆ, ಭಜನೆಗೆ ಕೊಟ್ಟಿದ್ದಾರೆ. ಇದು ನಾವು ಬಹಳ ಹೆಮ್ಮೆ ಪಡಬೇಕಾದಂಥ ವಿಚಾರ. ಇನ್ನೊಂದು ವಿಚಾರವನ್ನು ಗಮನಿಸೋಣ. ಶರ್ಮಾಜಿ ಅದನ್ನು ಉಲ್ಲೇಖ ಮಾಡಿದರು. ಇಲ್ಲಿ ಕುಂತಿರ್ತಕ್ಕಂಥವರೆಲ್ಲರೂ ಕೂಡ ಬೇರೆ ಬೇರೆ ಜಾತಿಯವರು ಬಂದು ನಾವು ಸೇರಿದ್ದೇವೆ. ಒಗ್ಗಟ್ಟಾಗಿ ನಾವು ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ಸೇರಿದ್ದೇವೆ. ನಮ್ಮ ಸಂಘಟನೆಗೆ ಅಥವಾ ನಮ್ಮ ಈ ಒಂದು ಒಗ್ಗಟ್ಟಿಗೆ ಈ ಭಜನಾ ಕಾರ್ಯಕ್ರಮ ಅಥವಾ ಈ ಒಂದು ಕಾರ್ಯಾಗಾರ ಕಾರಣವಾಗಿದೆ ಅಂತಂದರೆ ನಾವೆಲ್ಲರೂ ಅತ್ಯಂತ ಸಂತೋಷ ಪಡಬೇಕು. ಜೊತೆಗೆ ಧರ್ಮಸ್ಥಳದ ಕಾರ್ಯಕ್ರಮಗಳಲ್ಲಿ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನ ಜೊತೆಗೆ ಇಂಥ ಹಿರಿಯರು ಅಪ್ಪಣ್ಣ ಹೆಗಡೆಯವರಿಂದ ಹಿಡಿದು ಪ್ರತಿಯೊಬ್ಬರು ಇವತ್ತು ಒಂದು ನಮ್ಮ ರಾಜೇಂದ್ರಣ್ಣವರ ಅಧ್ಯಕ್ಷತೆಯಲ್ಲಿ ಅಥವಾ ಇಲ್ಲಿ ಮಂಜುನಾಥ್ ನಾಯಕರು ಎಲ್ಲ ಸಂಯೋಜಕರು ಸೇರಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ ಅಂತಂದರೆ ನಾವು ಯೋಚನೆ ಮಾಡೋಣ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಯಾರೋ ಒಬ್ಬರು ಅದನ್ನು ಸಂಘಟನೆ ಮಾಡ್ತಾರೆ ಅಂತಂದರೆ ಪ್ರತಿಯೊಂದು ಕೈಗಳು ಅದರ ಜೊತೆಗೆ ಸೇರ್ತವೆ ಅನ್ನುವಂಥದ್ದು. ಹಾಗಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಧರ್ಮಸ್ಥಳದ 10 ಕಾರ್ಯಕ್ರಮಗಳಲ್ಲಿ ಇದು ಒಂದು ಜನಜಾಗೃತಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಈ ಭಜನಾ ಪರಿಷತ್ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅವಿಭಜಿತ ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಾ ಇದೆ. ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಶರ್ಮಾಜಿಯವರು ಒಂದು ಮಾತು ಹೇಳಿದರು. ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲಸ ಮಾಡಿದವ. ನಮ್ಮ ಬೆಳಗಾವಿ ಭಾಗದಲ್ಲಿ ಪಂಢರಾಪುರಕ್ಕೆ ಬಹಳ ಭಕ್ತರು. ಈ ಬೆಳಗಾವಿ ಆ ಒಂದು ಮಹಾರಾಷ್ಟ್ರದ ಭಾಗದಲ್ಲಿ ನಾವು ಗಮನಿಸಿದ್ದೇವೆ, ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಈ ರೀತಿಯ ಭಜನಾ ಮಂಡಳಿಗಳು ಇರ್ತವೆ. ಭಾಳ ಅದ್ಭುತ ಏನು ಅಂತಂದರೆ ಅಲ್ಲಿಯ ಪ್ರತಿಯೊಂದು ಮನೆಯ ಮಕ್ಕಳನ್ನು ಕೂಡ ಆ ಹಿರಿಯರು ಅಥವಾ ಆ ಸಂಬಂಧಪಟ್ಟ ಊರಿನ ಪ್ರಮುಖರು ಅವರನ್ನು ಇಂಥ ಕಾರ್ಯಕ್ರಮಗಳ ಸಂಘಟನೆ ಮಾಡಿ ಮುಂದಿನ ಸಮಾಜವನ್ನು ಯಾವ ರೀತಿ ಮುನ್ನಡೆಸಬೇಕನ್ನುವಂಥ ಯೋಚನೆಯನ್ನು ಭಾಳ ಚೆನ್ನಾಗಿ ಅದನ್ನು ಅರ್ಥೈಸಿಕೊಂಡು ಆ ಒಂದು ಪೋಷಣೆಯನ್ನು ಮಾಡ್ತಾ ಇದ್ದಾರೆ.
ಇವತ್ತು ನಮ್ಮ ಭಾಗದಲ್ಲಿಯೂ ಕೂಡ ಇದರ ಅವಶ್ಯಕತೆ ಖಂಡಿತವಾಗಿ ಇದೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಾವತ್ತೂ ನೀವು ಜೊತೆ ನಿಂತು ಯಾವತ್ತೂ ನಮ್ಮ ಕಾರ್ಯಕ್ರಮದ ಜೊತೆಗೆ ಈ ಕಾರ್ಯಕ್ರಮದ ಯಶಸ್ಸನ್ನು ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡುವ ಮುಖಾಂತರ ಇನ್ನೂ ಹೆಚ್ಚಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಭಾಗವಹಿಸುವಂತಾಗಲಿ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೆ, ಎಲ್ಲ ಮಕ್ಕಳಿಗೆ ಮತ್ತೆಲ್ಲ ತಾಯಂದಿರಿಗೆ ಮತ್ತೊಮ್ಮೆ ನನ್ನ ಶರಣುಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಭಜನೆ ಎನ್ನುವುದು ಭಗವಂತ ಜನ್ಮ ಜನ್ಮಾಂತರದ ಪಾಪಕರ್ಮಗಳನ್ನು ಕಳೀಲಿಕ್ಕೆ, ಹಾಗೆ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ. ಹಾಗೆ ಮೊದಲೆಲ್ಲ ನಮ್ಮ ಹಿರಿಯರು ಮನೋರಂಜನೆಗೆ, ನೆಮ್ಮದಿಗೆ, ಆನಂದಕ್ಕೆ ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದರು. ಹಾಗೆ ಮೊದಲು ಮಕ್ಕಳೆಲ್ಲಾದರೂ ಮನೆಯಲ್ಲಿ ಹತ್ತಿರ ಕೈಯಲ್ಲಿ ತಾಳ ಕೊಡ್ತಾಯಿದ್ರು, ಇಲ್ಲಾಂದರೆ ತಾಳವನ್ನು ಬಾರಿಸ್ತಾಯಿದ್ರು. ಆದರೆ ಈಗ ಹಾಗಲ್ಲ, ಕೈಯಲ್ಲಿ ಮೊಬೈಲ್ ಕೊಡ್ತಾರೆ. ಮಕ್ಕಳು ಸಡನ್ನಾಗಿ ಅಳೋದನ್ನು ನಿಲ್ಲಿಸ್ತಾರೆ. ತಾಳ ಕೊಟ್ಟರೆ ನಿಜವಾಗ್ಲೂ ಅಳು ನಿಲ್ಲಿಸೋದಿಲ್ಲ. ಹಾಗೆ ಮೊದಲು ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಇತ್ತು. ಮನೆಯಲ್ಲಿ ಅಜ್ಜ, ಅಜ್ಜಿ, ತಾತ ಎಲ್ಲರೂ ಇರ್ತಾಯಿದ್ರು. ಎಲ್ಲಿ ಕೂಡ ಎಲ್ಲ ಕಡೆ ಖುಷಿ ನೆಮ್ಮದಿ ಇರ್ತಿತ್ತು. ಸಮಸ್ಯೆ ಅಂತೂ ಖಂಡಿತ ಇರಲಿಲ್ಲ. ಯಾಕಂದರೆ ಸಮಸ್ಯೆ ಬಂದರೂ ಕೂಡ ಎಲ್ಲ ಸೇರಿ ಬಗೆಹರಿಸ್ತಾಯಿದ್ರು. ಆದರೆ ಈಗ ವಿಭಕ್ತ ಕುಟುಂಬ, ಒಬ್ಬರು ಅಥವಾ ಇಬ್ಬರು ಮಾತ್ರ ಇರ್ತಾರೆ. ಆದರೆ ಅಲ್ಲಿ ಬರೀ ಕಷ್ಟಗಳೇ ತುಂಬಿರ್ತವೆ. ಹಾಗೆ ಮೊದಲಿನ ಹಾಗೆ ಮೊಬೈಲ್ ಕೈಯಲ್ಲಿ ತಾಳ ಕೊಡುವುದನ್ನು ಕಲಿಸ್ಬೇಕು, ಮೊಬೈಲ್ ಕೊಡುವುದನ್ನು ನಿಲ್ಲಿಸಬೇಕು. ಎಲ್ಲಿ ಭಜಕರಿರ್ತಾರೋ ಅಲ್ಲಿ ದೇವರಿರುವುದು ಖಂಡಿತ. ಭಜನೆ ಇದ್ದಲ್ಲಿ ಖಂಡಿತ ವಿಭಜನೆ ಇಲ್ಲ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ದೇವರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಗೆ ನಮನಗಳನ್ನು ಸಲ್ಲಿಸ್ತಾ, ಪರಮ ಪೂಜ್ಯರಾಗಿರ್ತಕ್ಕಂಥ ಪದ್ಮವಿಭೂಷಣ ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹಾಗೂ ಅವರ ಸತಿ ಹೇಮಾವತಿ ಹೆಗಡೆಯವರ ಆಶೀರ್ವಾದವನ್ನು ನಮ್ಮೆಲ್ಲರಿಗೂ ಯಾಚಿಸ್ತಾ, ಇಂದಿನ ಈ ಒಂದು ಭಜನಾ ಕಮ್ಮಟದ ಕೊನೆಯ ಹಂತವಾಗಿರ್ತಕ್ಕಂಥ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸ್ಥಳೀಯ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು, ಆಪ್ತ ಮಿತ್ರರು ಆದ ಶ್ರೀಯುತ ಸಚ್ಚಿದಾನಂದ ಚಾತರ್ರವರೇ, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಕಾರ್ಯನಿಮಿತ್ತ ಇಲ್ಲಿಂದ ನಿರ್ಗಮಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗಂಟಿಹೊಳೆಯವರೇ ಹಾಗೂ ನಮ್ಮ ಯೋಜನೆಯ ಈ ಒಂದು ಜಿಲ್ಲೆಯ ನಿರ್ದೇಶಕರೇ ಹಾಗೂ ಕುಂದಾಪುರ ಮತ್ತು 1 ಮತ್ತು 2 ಈಗ ಒಂದು ಯೋಜನೆಯ ಯೋಜನಾಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನೆಲ್ಲ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸನ್ಮಿತ್ರರೇ, ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನೆಲ್ಲ ಬಂಧುಗಳೇ, ಬಹಳ ಸಂತೋಷ. ಇವತ್ತು ವಿಶೇಷವಾದ ಮಳೆ ಇತ್ತು ಕಳೆದ 3 ದಿನಗಳಿಂದ. ಆದರೆ ಈಗ ಸ್ವಲ್ಪ ಬಿಟ್ಟಿದೆ. ನಮ್ಮ ಭಜನೆಯನ್ನು ಆ ಮಹಾತಾಯಿ ಮೆಚ್ಚಿಕೊಂಡು ನಾವು ನಿರರ್ಗಳವಾಗಿ ತಿರುಗಾಡುವುದಕ್ಕೊಂದು ಅನುಕೂಲ ಮಾಡಿಕೊಟ್ಟಿದ್ದಾಳೆ ಅಂತೇಳಿ ಹೇಳಿದರೆ, ನಿಮ್ಮ ಭಜನೆಯ ಪ್ರಭಾವ ಎಷ್ಟು ಎನ್ನುವುದನ್ನು ನೀವು ತಿಳಿದುಕೊಳ್ಳಬೇಕು. ಪರಮ ಪೂಜ್ಯರು ಈ ಭಜನಾ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟು ಇದನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಬಹುಶಃ ನಾನು ಈ ಮಕ್ಕಳಂತಿರ್ತಕ್ಕಂಥ ಪ್ರಾಯದಲ್ಲಿ ನಮ್ಮ ಮನೆಯಲ್ಲಿ, ಪ್ರತಿ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ವರ್ಗದ ಎಲ್ಲ ಜನರ ಮನೆಯಲ್ಲಿ ನಾವು ಸಂಜೆ ಹೊತ್ತಿಗೆ ಭಜನೆಯನ್ನು ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇತ್ತು. ಪ್ರತಿ ಮನೆಯಲ್ಲಿ ಕನಿಷ್ಠ 1 ಜೊತೆ 2 ಜೊತೆ ತಾಳಗಳಿರ್ತಿದ್ದವು. ಆದರೆ ಇಂದು ಅವುಗಳನ್ನೆಲ್ಲ ಕಬಳಿಸಿ ತಿಂತಾ ಇದೆ ಟಿ ವಿ ಮತ್ತು ಈ ಒಂದು ನಮ್ಮ ಈ ಕಂಪ್ಯೂಟರ್ ಫೋನ್ಗಳು, ಈಗಿನ ಫೋನ್ಗಳು, ಆ ಸ್ಮಾರ್ಟ್ ಫೋನ್ ಅಂತೇಳಿ ಅವು ಏನು ಬೇಕಾದೋ ಬೆಳೆದಿದ್ದದ್ದು ಎಲ್ಲ. ಆದರೆ ನಮ್ಮ ಧರ್ಮ ಉಳಿಬೇಕು. ಧರ್ಮ ಏನು ಧರ್ಮ? ಧರ್ಮ ನಾನು ಒಳ್ಳೆಯ ಬದುಕನ್ನು ಬದುಕುವುದರೊಂದಿಗೆ
ಇತರರು ನನ್ನಂತೆ ಬದುಕು ಕೊಡುವುದು ಮಾನವ ಶ್ರೇಷ್ಠ ಧರ್ಮ. ಈ ಧರ್ಮವನ್ನು ಯಾವ ಋಷಿಮುನಿಗಳು ಅಥವಾ ದೇವತೆಗಳು ನಮಗೆ ನಿರ್ಮಾಣ ಮಾಡಿಕೊಟ್ಟದ್ದಲ್ಲ. ಅವರು ನಮ್ಮನ್ನು ಪ್ರೋತ್ಸಾಹಿಸಿ ನಾವು ಈ ದಿಕ್ಕಿನಲ್ಲಿ ಜಾಗೃತರಾಗೋಣ, ಆ ಮೂಲಕ ನಮ್ಮ ಎಳೆಮೆಯಲ್ಲೇ ನಾವು ಶಿಸ್ತುಬದ್ಧವಾದಂಥ ಜೀವನವನ್ನು ನಡೆಸ್ತಕ್ಕಂಥ ಕ್ರಮವನ್ನು ಅರಿತುಕೊಳ್ಳೋಣ ಎನ್ನುವಂಥ ದೃಷ್ಟಿಯಿಂದ ವಿಶೇಷವಾದಂಥ ಒಂದು ಕೊಡುಗೆಯನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ಬಹುಶಃ ದಾಸ ಸಾಹಿತ್ಯದಲ್ಲಿ ಕನಕದಾಸರಾಗಲಿ, ಪುರಂದರದಾಸರಾಗಲಿ, ವಿಠಲದಾಸರಾಗಲಿ, ಇನ್ನಿತರ ಅನೇಕ ದಾಸರುಗಳು ಇವುಗಳನ್ನು ಲಕ್ಷಗಟ್ಟಲೆ ಈ ಒಂದು ಪದ್ಯಗಳನ್ನು ಬರೆದು ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಆದರೆ ಕ್ರಮೇಣ ಒಂದು ಕಾಲ ಮಹಿಮೆಯಿಂದ ಅದು ನಮ್ಮಿಂದ ದೂರ ಆಗತಕ್ಕಂಥ ಸಂದರ್ಭದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಹೆಗಡೆಯವರು ಇದಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಆ ಒಂದು ಸಂದರ್ಭದಲ್ಲಿ ನೀವು ಜಾಗೃತರಾಗ್ತಕ್ಕಂಥ ಭಜನೆಯಿಂದ ಏನು ಲಾಭ ಕೇಳಿದರೆ, ಭಗವಂತನ ಇರುವನ್ನು ನಾವು ನಮ್ಮ ಒಳಕಣ್ಣಿನಿಂದ ಅರಿಯುವುದರ ಮೂಲಕ ಸುಭಿಕ್ಷೆಯನ್ನು ಜೀವನವನ್ನು ಸಾಗಿಸುವುದಕ್ಕೆ ನಮ್ಗೆ ಅವಕಾಶ. ಎರಡನೆಯದು, ನಮಗೆ ತಿಳಿಯದ ಇವತ್ತು ಮಹಾಭಾರತ, ರಾಮಾಯಣ ಹಾಗೂ ಭಗವದ್ಗೀತೆ ಇವುಗಳ ಅರಿವು ನಮ್ಮಲ್ಲಿ ಹೆಚ್ಚಿನವರಿಗಿಲ್ಲ. ಆದರೆ ಆ ಅರಿವನ್ನು ಮಾಡಿಕೊಡ್ತಕ್ಕಂಥ ಪುನರಪಿ ಅದನ್ನು ಹೊಸ ರೂಪವನ್ನು ಕೊಟ್ಟು ತರ್ತಕ್ಕಂಥ ಕೆಲಸವನ್ನು ಪರಮ ಪೂಜ್ಯರು ಹಮ್ಮಿಕೊಂಡು ಜನರಿಗೆ, ಕಷ್ಟದಲ್ಲಿರ್ತಕ್ಕಂಥ ಜನರಿಗಾಗಿ ಅವರು ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭಿಸಿದರು. ಆ ಯೋಜನೆಯ ಫಲಪ್ರದವಾಗಿ ಬೆಳೆದಿತ್ತು. ಆದರೆ ಅದರಲ್ಲಿ ಸೋರಿ ಹೋಗುತ್ತಿದ್ದದ್ದು ಭಾಳ. ಅದು ವಿಶೇಷವಾಗಿ ಈ ಮದ್ಯಗಳಿಗಾಗಿ ಜನ ವೆಚ್ಚ ಮಾಡ್ತಿದ್ರು. ಅದನ್ನು ತಡೆಗಟ್ಟುವುದಕ್ಕಾಗಿ ಮದ್ಯವರ್ಜನಾ ಶಿಬಿರಗಳನ್ನು ಏರ್ಪಡಿಸುವುದರ ಮೂಲಕ ಜನಜಾಗೃತಿಯನ್ನು ಮಾಡಿದ್ವಿ. ಆ ಜನಜಾಗೃತಿಯ ಅಂಗವಾಗಿ ನಾವೇನು ಹೇಳಿದ್ದೇವೆ, ಬಿಡುವಿನ ಸಮಯವಿದ್ದರೆ ನಮ್ಮ ಹಳ್ಳಿಯಲ್ಲೊಂದು ಗಾದೆ ಇದೆ, ಏನು ಕೆಲಸದಿದ್ದ ಆಚಾರಿ ಬಗಿನ ಪುಕ್ಕಳಿಗೆ ಇದು ಹಳ್ಳಿ. ಹಾಗೆ ನಮ್ಮ ಇರತಕ್ಕಂಥ ಸಮಯವನ್ನು ದುರುಪಯೋಗಪಡಿಸಿಕೊಳ್ಳದೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವುದಕ್ಕಾಗಿ ಈ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಅದರ ಮಹತ್ವವನ್ನು ನೀವು ತಿಳಿಯುವುದರ ಜೀವನದಲ್ಲಿ ಯಶಸ್ವಿಯಾಗಿ ಬದುಕುವುದಕ್ಕೆ. ಹಾಗೆ ನಾವು ಒಳ್ಳೆಯವರ ಸಂಘ ಮಾಡತಕ್ಕಂಥ, ಒಳ್ಳೆಯವರೊಂದಿಗೆ ಸಂಪರ್ಕವನ್ನು ಬೆಳೆಸ್ತಕ್ಕಂಥ ಒಂದು ಶಕ್ತಿ ಈ ಭಜನೆಗಿದೆ. ಈ ಭಜನೆ ಬಹುಶಃ ಯಾವುದೇ ಸಂದರ್ಭದಲ್ಲಿ ಎಂಥದೇ ತರನಾದಂಥ ದುಃಖ ಬಂದರೆ, ಕಷ್ಟ ಬಂದರೆ ನಾವು ಭಗವಂತನನ್ನು ನೆನೀತೇವೆ. ಆ ಭಗವಂತನನ್ನು ನೆನೆಯುವುದಕ್ಕೆ ಈ ಭಜನೆ ಮೂಲ ಕಾರಣ. ಆ ಭಜನೆಯ ಮೂಲಕ ನಾವು ಸತ್ಸಂಗವನ್ನು ಮಾಡುವುದರ ಮೂಲಕ, ಸತ್ಸಂಗವನ್ನು ಮಾಡುವುದರಿಂದ ವಿಶೇಷವಾದಂಥ ಪುಣ್ಯ ನಮಗೆ ಲಭಿಸ್ತದೆ. ಹಾಗೂ ನಮ್ಮ ಜೀವನ ಯಶಸ್ವಿಯಾಗಿ. ಒಮ್ಮೆ ನಾರದರು ಕೇಳಿದರಂತೆ ಮಹಾವಿಷ್ಣುವನ್ನು, ಸ್ವಾಮಿ ಎಲ್ಲರೂ ಸತ್ಸಂಗ 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 ಅಂತೇಳಿ ಹೇಳ್ತಾರೆ, ಆ ಸತ್ಸಂಗದ ತಾತ್ಪರ್ಯ ಏನು ಅಂತ ಕೇಳಿದನು, ಅಥವಾ ಅದರ ಪರಿಣಾಮ ಏನು ಅಂತ. ಆಗ ಮಹಾವಿಷ್ಣು ಹೇಳ್ತಾನೆ, ನೋಡು, ಈಗ ಕಮಲಶಿಲೆ ಗ್ರಾಮದ ಆ ಕರಿಮನೆಯಲ್ಲಿ ಹೋಗು, ಒಂದು ದನ, ಒಂದು 2 ಹಕ್ಕಿಗಳು ಆ ಬೋಳು ಮರದ ಮೇಲೆ ಕೂತ್ಕೊಂಡು ಸಂಭಾಷಣೆ ನಡೆಸ್ತಾ ಇವೆ, ಅವನ್ನು ಹೋಗಿ ಕೇಳು ಅಂತೇಳಿದ್ರು. ಆಗ ಅವನು ನೇರವಾಗಿ ನಾರದ ಅಲ್ಲಿಗೆ ಬರ್ತಾನೆ. ನಾರದ ಹೀಗೆ ದೃಷ್ಟಿ ಮೇಲೆ ನೋಡ್ತಾ ಇರುವಾಗಲೇ ಆ ಹಕ್ಕಿಗಳೆರಡು ಮರಣಪಟ್ಟು ನೆಲಕ್ಕೆ ಉರುಳಿದು. ಆಗ ಒಳ್ಳೆ ಪಚೇತಿ ಆಯ್ತಲ್ಲ ಅಂತ ಪುನಃ ವಿಷ್ಣು ಹತ್ರ ಹೋಗ್ತಾನೆ. ಏನಪ್ಪ ಹಾಗೆ ಆಗಲಿಲ್ವೋ, ಏನದು ನೋಡಿದೆಯಾ? ಇಲ್ಲ ಸ್ವಾಮಿ, ಅದು ನಾನು ನೋಡುವಾಗಲೇ ಸತ್ತು ಹೋಗಿಬಿಡ್ತು ಅಂತ. ಹಾಗಾದರೆ ಈಗ ಇನ್ನೊಂದು ಅಲ್ಲೇ ಪಕ್ಕದ ಮನೆಯಲ್ಲಿ ಒಬ್ಬ ಗೋಳನ ಮನೆಯಲ್ಲಿ ಆ ಗೋಳ ಹಸು ಕರು ಹಾಕ್ತಾ ಇದೆ, ಆ ಕರುವಿನ ಹತ್ರ ಕೇಳು ಅಂತ ಕಳಿಸ್ಕೊಟ್ಟ.
ಆಗ ಇವ ಅಲ್ಲಿಗೆ ಬಂದ ನಾರದ. ಆ ಕರು ನೆಲಕ್ಕೆ ಬೀಳ್ತಾ ನಾರದರನ್ನು ಕಂಡು ಅದು ಅಲ್ಲಿಯೇ ಪ್ರಾಣ ಬಿಟ್ಟಿತು. ಇದು ಒಳ್ಳೆ ಪಚಿತಿ, ವಿಷ್ಣು ನನಗೆ ಯಾಕೆ ಹೀಗೆ ರೀತಿ ಮಾಡ್ತಾರೆ ಅಂತೇಳಿ ಪುನಃ ಹೋದು. ಇಲ್ಲ, ಈಗ ಇನ್ನೊಂದು ಅಲ್ಲಿಂದ 100 ಗಜದ ಮುಂದೆ ಒಂದು ಬ್ರಾಹ್ಮಣನ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ, ಅದನ್ನು ಹೋಗಿ ಕೇಳು ಅಂತೇಳಿ. ಆಗ ಬರ್ತಾನೆ ಬ್ರಾಹ್ಮಣನಾಗಿ. ಆ ಬ್ರಾಹ್ಮಣರ ಹತ್ರ ಹೇಳಿ, ನಿಮ್ಮ ಮನೆಯಲ್ಲಿ ಇಲ್ಲ, ನನ್ನ ಹೆಂಡತಿ ಹೆರಿಗೆ ಬೇನೆಯಲ್ಲಿದ್ದಾಳೆ, ಹೆರಿಗೆ ಆದ ಕೂಡಲೇ ನಿಮ್ಗೆ ಹೇಳ್ತೇನೆ. ಆಗ ಹೆರಿಗೆ ಆದ ಕೂಡಲೇ ಇವರು ಹೋಗಿ ಆ ಮಗುವನ್ನು ನೋಡಿದರು. ಆ ಮಗು ಆಗ ಇವರನ್ನು ನೋಡಿ ನಗ್ತಾ ಹಿಡ್ತಂತೆ. ನಾರದ್ರೆ, ನೀವು ಬಂದು ಆ ಮರದ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಹಕ್ಕಿಯನ್ನು ನೋಡಿದಿರಿ. ನೀವು ನೋಡಿದ್ರಿಂದ ನಿಮ್ಮ ಸಂಘ ನಮಗಾದ್ದರಿಂದ ನಾವು ಆ ಪಕ್ಷಿ ಜನ್ಮವನ್ನು ಮರೆತು ಎರಡನೇ ನೀವು ದನದ ಕರುವನ್ನು ನೋಡ್ಲಿಕ್ಕಂತ ಬಂದ್ರಿ. ಆ ಪ್ರಾಣಿ ವರ್ಗಕ್ಕೆ ನಾವು ಬಂದೆ. ಅದನ್ನು ನೀವು ನೋಡಿದಾಗ ನಾನಲ್ಲಿ ಮೃತಪಟ್ಟು ಈಗ ಈ ಮನೆಯಲ್ಲಿ ಮಗುವಾಗಿ ಮನುಷ್ಯನಾಗಿ ಹುಟ್ಟಿದ್ದೇನೆ. ಅಂದರೆ ನಾನು ಹುಟ್ಟಿದ ಮೇಲೆ ನನ್ನ ಕರ್ತವ್ಯಗಳನ್ನು, ಸಮಾಜಕ್ಕೆ ಬೇಕಾದಂಥ ಸೇವೆಯನ್ನು, ನಾನು ಚೆನ್ನಾಗಿ ಬದುಕುವುದು ಬೇಕಾದಂಥ ಸನ್ಮಾರ್ಗಗಳನ್ನು ಇದು ಸತ್ಸಂಗದ ಫಲ ಅಂತೇಳಿ ಹೇಳಿದರೆ, ಒಳ್ಳೆಯವರೊಟ್ಟಿಗೆ ಹೋದರೆ ನಮಗೂ ಒಂದು ಗೌರವ ಮರ್ಯಾದೆ ಎಲ್ಲ ಸಿಗ್ತದೆ ಎನ್ನುವುದಕ್ಕೆ ನನಗಂತೂ ಬಹಳ ಅದರ ಬಗ್ಗೆ ವಿಶೇಷವಾದಂಥ ನಂಬಿಕೆ. ಬಹುಶಃ ಆ ಕ್ಷೇತ್ರದ ದರ್ಶನ ಮಾಡುವುದರ ಮೂಲಕ ನಾನು ಗಳಿಸಿರ್ತಕ್ಕಂಥ ಅನುಭವದಿಂದ ಶ್ರೀಯುತ ಹೆಗ್ಗಡೆ ದಂಪತಿಗಳು ಸಾಕ್ಷಾತ್ ಪಾರ್ವತಿ ಪರಮೇಶ್ವರರನ್ನು, ಲಕ್ಷ್ಮೀನಾರಾಯಣನ, ವಾಣಿ ಬ್ರಹ್ಮನನ್ನು ಕಂಡಷ್ಟು ಸಂತೋಷವಾಗ್ತಾ ಇದೆ. ಅವರಿಂದಾಗಿ ಸಮಾಜದಲ್ಲಿ ಪರಿವರ್ತನೆಯಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನೀವೇನು ಕೆಲವರಿಗೆ ಇನ್ನು ಪಡಿತಾ ಇದ್ದೀರಿ BPL ಕಾರ್ಡ್ ಪಡೀತಕ್ಕಂಥ ಒಂದೇ ಒಂದು ಕುಟುಂಬ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತ ಖಂಡಿತವಾಗಿ ಹೇಳ್ತೇನೆ. ಆದ್ದರಿಂದ ನಾವು ನಮ್ಮ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವುದಕ್ಕೆ ಇದಕ್ಕೆಲ್ಲ ಮೂಲ ಪಂಚಾಂಗ ಯಾವುದು ಕೇಳಿದರೆ ಈ ಭಜನೆಯ ಮೂಲಕ ನಮ್ಮ ಏಳಿಗೆ, ನಮ್ಮಲ್ಲಿಯ ಒಗ್ಗಟ್ಟು, ನಮ್ಮಲ್ಲಿಯ ಧರ್ಮ ಪ್ರಜ್ಞೆ, ನಮ್ಮ ನಡತೆ ಇವುಗಳೆಲ್ಲ ಸುಧಾರಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಕೊಡುಗೆಯನ್ನು ಪರಮ ಪೂಜ್ಯರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಸಂಘಟಿತವಾಗಿ ತಾವು ಈ ತಾಲೂಕಿನಲ್ಲಿ ಭಾಳ ಚೆನ್ನಾಗಿ ಅದನ್ನು ಬೆಳೆಸಿ ನಿರ್ವಹಿಸಿದ್ದೀರಿ. ತಮಗೆಲ್ಲರಿಗೂ ಇನ್ನು ಮುಂದಿನ ಮಕ್ಕಳಿಗೂ ಆ ಒಂದು ಪರಂಪರೆ ಮುಂದೆ ಹೋಗುವಂತೆ ಆ ಭಗವಂತ, ನಾವು ನಂಬಿರ್ತಕ್ಕಂಥ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಹಾಗೂ ಮಂಜುನಾಥ ಸ್ವಾಮಿ ತಮ್ಮೆಲ್ಲರನ್ನ ಹರಸುವುದರೊಂದಿಗೆ ತಮ್ಮ ಬಾಳ್ವೆ ಸುಗಮವಾಗಿ ನಡೆಯಲಿ ಅಂತ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ಈ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ವಿವಿಧ ಘಟ್ಟದ ಕಾರ್ಯಕರ್ತರನ್ನು ಅಭಿನಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸೋಣ. ಸಾರಿದಂತಹ ಹಾಗೆ ಅದರ ತಿರುಳನ್ನು ಮುಂದಿನ ಜನಾಂಗಕ್ಕೆ, ಮಕ್ಕಳಿಗೆ ಬಿಡಿಸಿ ಹೇಳಿದಂತಹ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಬಿ ಅಪ್ಪಣ್ಣ ಹೆಗಡೆ ಇವರನ್ನ ಪ್ರೀತಿಪೂರ್ವಕವಾಗಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮ ಶ್ರೀ ಹೇಮಾವತಿ ಭಜನಾ ಮಂಡಳಿ ಅವರಿಂದ ದಯವಿಟ್ಟು ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಗಿಸಿಕೊಡಬೇಕು. ಸ್ಮರಣಿಕೆ ನೀಡುವಂತಹ ವ್ಯವಸ್ಥೆ ಕಾರ್ಯಕ್ರಮವನ್ನು ಆಯೋಜಕರು ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮ ಮುಗಿದ ತಕ್ಷಣ ಭಜನಾ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಯಾರಾದರೂ ಒಬ್ಬರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶೌರ್ಯ ತಂಡದವರಲ್ಲಿ ವಿನಂತಿ. ಶೌರ್ಯ ತಂಡ ಹಾಗೂ ಶಿವಶಕ್ತಿ ಭಜನಾ ಮಂಡಳದ ಸದಸ್ಯರು, ಶೌರ್ಯ ತಂಡದವರು ಹಾಗೂ ಸ್ವಯಂ ಸೇವಕರು ಅಲ್ಲಿ ಊಟದ ವ್ಯವಸ್ಥೆಗೆ ತಮಗೆ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಆ ವ್ಯವಸ್ಥೆಯನ್ನು ಕಾರ್ಯರೂಪಕ್ಕೆ ಹೊಸಬೇಕು ಕೇಳಿಕೊಳ್ತಾ ಇದ್ದೇವೆ. ಹಲವಾರು ಕಡೆಗಳಲ್ಲಿ ಹೊಸ ಹೊಸ ತಂಡವನ್ನು ರಚಿಸಿ ಹಾಗೆಯೇ ಎಲ್ಲ ತಂಡವನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಹೊಸಂಗಡಿ ವಸಂತ ಹಾಗೂ ಶಿವಶಕ್ತಿ ಭಜನಾ ಮಂಡಳಿ ಹೊಸಂಗಡಿ
ಗಣ್ಯರಿಂದ ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಹಿಷಾ ಮರ್ದಿನಿ ಭಜನಾ ಮಂಡಳಿ ಶಂಕರನಾರಾಯಣ, ಹೊಳೆಶಂಕರನ ಭಜನಾಪತಿ ಭಜನಾ ಮಂಡಳಿ ಸೋಣೆ, ಕೇಶವನಾಥೇಶ್ವರ ಭಜನಾ ಮಂಡಳಿ ಈರಿಗೇರಣ, ಶ್ರೀ ಮಹಾಗಣಪತಿ ಭಜನಾ ಮಂಡಳಿ ಚಿತ್ತೇರಿ ಜಾಂಬ್ಳಿ. ದಯವಿಟ್ಟು ಒಬ್ಬೊಬ್ಬರೇ ಹೋಗಿ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಗಣ್ಯರಿಂದ. ತಂಡದಿಂದ ಒಬ್ಬ ಸದಸ್ಯರು ಹೋಗಿ ಆ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಮಹಾಗಣಪತಿ ಭಜನಾ ಮಂಡಳಿ ಚಿತ್ತೇರಿ ಜಾಂಬಳಿ, ಗೋಪಾಲಕೃಷ್ಣ ಭಜನಾ ಮಂಡಳಿ ಶೆಟ್ಟಿಪಾಲು, ಗೋಪಾಲಕೃಷ್ಣ ಭಜನಾ ಮಂಡಳಿ ಎಳಬೇರು, ಶ್ರೀ ವಿನಾಯಕ ಭಜನಾ ಮಂಡಳಿ ಐರ್ಬೈಲು, ಶ್ರೀ ರಮಣಿ ಭಜನಾ ಮಂಡಳಿ ದೇವರಬಾಳು, ಧರ್ಮದೇವತೆ ಭಜನಾ ಮಂಡಳಿ ಚಕ್ರ ಮೈದಾನ, ಹೇಮಾವತಿ ಅಮ್ಮ ಭಜನಾ ಮಂಡಳಿ ಹೊಸಂಗಡಿ, ಜನ್ಸಾಲೆ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಆಜ್ರಿ, ಮಹಾಗಣಪತಿ ಭಜನಾ ಮಂಡಳಿ ತೊಂಬಟ್ಟು, ಸಿದ್ದೇಶ್ವರ ಭಜನಾ ಮಂಡಳಿ ವಾಟೆಬೆಚ್ಚಲು. ಎಲ್ಲ ಭಜನಾ ಮಂಡಳಿಯ ಸದಸ್ಯರು, ಸಿದ್ದೇಶ್ವರ ಭಜನಾ ಮಂಡಳಿ ವಾಟಿಬೆಚ್ಚದ ಸದಸ್ಯೆ, ಇದಲ್ಲದೆ ನೋಂದಾಯಿಸಿಕೊಳ್ಳದೇ ಇರುವಂಥ ಯಾವುದಾದ್ರು ಭಜನಾ ಮಂಡಳಿಗಳಿದ್ದರೆ ದಯವಿಟ್ಟು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರವಿ ಬಾಳಿಕೆರೆ ರವಿಯವರು ಸಿದ್ದೇಶ್ವರ ಭಜನಾ ಮಂಡಳಿಯ ಪರವಾಗಿ ತಾವು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಸೇವಾ ಪ್ರತಿನಿಧಿಯವರು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಹಾಗೂ ಮೇಲ್ವಿಚಾರಕರಿಯವರಾದ ಸವಿತಾಬಾಯಿಯವರು ಕೂಡ ಸ್ಮರಣಿಕೆಯನ್ನು ವಿಚಾರಿಸಿಕೊಂಡು ಹೋಗಬೇಕು. ಎಲ್ಲ ಭಜನಾ ಮಂಡಳಿಯವರಲ್ಲಿ ವಿನಂತಿ, ಸ್ಮರಣಿಕೆ ನೀಡಿದ ತಕ್ಷಣ ಸಾಮೂಹಿಕ ಮಂಗಳವನ್ನು ಹಾಗೆ ನಮಗೆ ಸಂಗೀತದ ಭಜನೆಯಲ್ಲಿ ಸಹಕರಿಸಿದ ತಬಲದವರು ಮತ್ತು ಹಾರ್ಮೋನಿಯಂ ಅವರು ಹಾಗೂ ಅವರೆಲ್ಲರೂ ತಂಡದವರು ಕೂಡ ಸ್ಮರಣಿಕೆಯನ್ನು ತಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ, ಈಗ ಸಾಮೂಹಿಕ ಮಂಗಳ ನಡೆಯಲಿದೆ. ದಯವಿಟ್ಟು ಎಲ್ಲ ಭಜನಾ ಮಂಡಳಿಯವರು ಎಲ್ಲ ಒಳಗಡೆ ಬರಬೇಕು. ಎಲ್ಲ ಭಜನಾ ಮಂಡಳಿಯ ಸದಸ್ಯರು ಎಲ್ಲರೂ ಒಳಗಡೆ ಬರಬೇಕು. ನಿಮ್ಮ ನಿಮ್ಮ ಭಜನಾ ಮಂಡಳಿಯವರು ಸಾಮೂಹಿಕ ಮಂಗಳ ನಡೆಯಲಿದೆ. ಹಾಗೂ ನಮಗೆ ಈ ಒಂದು ಭಜನೋತ್ಸವ ಕಾರ್ಯಕ್ರಮಕ್ಕೆ ವಾಹನ ವ್ಯವಸ್ಥೆ ಮಾಡಿಕೊಟ್ಟಂಥ ಅವರು ವೇದಿಕೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಸೌಂಡ್ಸಿನವರು ಗಣ್ಯರಿಂದ ಎಲ್ಲ ಸೇವಾ ಪ್ರತಿನಿಧಿಯವರಿಗೆ ಪುಷ್ಪಗುಚ್ಛವನ್ನು ಪಡೆದುಕೊಳ್ಬೇಕು. ಮನೋಹರ ನಟನ ಕಲಾಗರ ತ್ರಿನೇತ್ರಧಾರಿ ತ್ರಿಶೂಲಧರದವನ ಪರಮೇಶ್ವರ ಶ್ರೀ ಮಂಜುನಾಥನ ಬಿಡದೆ ಶಿವನನು ಭಕ್ತಿ ಮಾಡಿರೋ ಹೇಳಿ ಹೇಳಿ ಬಿಡದೆ ಶಿವನನು ಭಕ್ತಿ ಮಾಡಿರೋ ಬಿಡದೆ ಶಿವನನು ಭಕ್ತಿ ಮಾಡಿರೋ ವರ ಕೈಲಾಸಪತಿ ಶಂಕರನ ಕೈಲಾಸಪತಿ ಶಂಕರನ ಬಿಡದೆ ಶಿವನನು ಭಕ್ತಿ ಮಾಡಿರೋ ಬಿಡದೆ ಶಿವನನ ಭಕ್ತಿ ಮಾಡಿರೋ ಗಂಗಾಧರನ ಉಮಾಮಹೇಶ್ವರನ ಗಂಗಾಧರನ ಉಮಾಮಹೇಶ್ವರನ ಮನೋಹರ ನಟನ ಕಲಾಧರನ ಗೌರಿ ಮನೋಹರ ನಟನ ಕಲಾಧರನ ತ್ರಿನೇತ್ರಧಾರಿ ತ್ರಿಶೂಲಧರದವನ ತ್ರಿನೇತ್ರಧಾರಿ ತ್ರಿಶೂಲಧರ
ಮಂಜುನಾಥನ ಪರಮೇಶ್ವರ ಜಯ ಮಂಜುನಾಥ ಪರಮೇಶ್ವರನ ಮಂಜುನಾಥೇಶ್ವರನ ಭಕುತಿ ಮಾಡಿರೋ ಬಿಡದೆ ಶಿವನನ ಭಕುತಿ ಮಾಡಿರೋ ಬಡವರ ಕೈಲಾಸ ಪತಿ ಶಂಕರನ ಬಡವರ ಕೈಲಾಸ ಪತಿ ಶಂಕರನ ಭಕುತಿ ಮಾಡಿರೋ ಬಿಡದೆ ಶಿವನನ್ನು ಭಕುತಿ ಮಾಡಿರೋ ನಮೋ ನಮೋ ಹರ ಶಿವ ಶಿವ ನಮೋ ನಮೋ ಪಾರ್ವತಿ ಶಂಕರ ನಮೋ ನಮೋ ಚಂದ್ರಶೇಖರ ನಮೋ ನಮೋ ದೀನವತ್ಸಲ ನಮೋ ನಮೋ ಚಂದ್ರಶೇಖರ ನಮೋ ನಮೋ ದೀನವತ್ಸಲ ನಮೋ ನಮೋ ಮುರುಘಭೂಷಣ ನಮೋ ನಮೋ ಪರಮೇಶ್ವರ ಶಿವ ನಮೋ ನಮೋ ಮುರುಘಭೂಷಣ ನಮೋ ನಮೋ ಪರಮೇಶ್ವರ ಶಿವ ನಮೋ ನಮೋ ಶೂಲಪಾಣಿ ನಮೋ ನಮೋ ನೀಲಕಂಠನೆ ನಮೋ ನಮೋ ಶಿವನವಾಣಿ ನಮೋ ನಮೋ ನೀಲಕಂಠನೆ ನಮೋ ನಮೋ ಚರ್ಮಾಂಬರ ನಮೋ ನಮೋ ಗಂಗಾಧರವರ ನಮೋ ನಮೋ ಶ್ರೀಮನ್ನಾಥರ ನಮೋ ನಮೋ ಗಂಗಾಧರನೇ ನಮೋ ನಮೋ ಹರ ಹರ ಶಿವ ಶಿವ ನಮೋ ನಮೋ ಪಾರ್ವತಿ ವಲ್ಲಭ ನಮೋ ನಮೋ ಹರ ಹರ ಶಿವ ಶಿವ ನಮೋ ನಮೋ ಪಾರ್ವತಿ ವಲ್ಲಭ ನಮೋ ನಮೋ ಮಂಜುನಾಥನೇ ನಮೋ ನಮೋ ಮಂಜುನಾಥನೇ ನಮೋ ನಮೋ ಶ್ರೀ ಮಂಜುನಾಥನೇ ನಮೋ ನಮೋ ಮಂಜುನಾಥನೇ ನಮೋ ನಮೋ ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಜಯ ರಾಮ ಜಯ ಜಯ ರಾಮ ಶ್ರೀರಾಮ 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 ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ನಮೋ ಪುಂಡರೀಕವರದ ಪಾಂಡುರಂಗ ಹರಿವಿಟ್ಟ ಗೀತಾಕಾಂತ ಶರಣಂ ಜಯ ಜಯ ಶ್ರೀರಾಮ ಪಾರ್ವತಿ ಪದೇ ಹರ ಶಂಖಚಕ್ರ ಗದಾ ಪದ್ಮ ಪೀತಾಂಬರಧಾರಿ ಹರಿ ಪೈಸಾಸುರಮರ್ದಿನಿ ಜಗದಂಬ ಇಂದಿರಾಯ ರಮಣ ಗೋವಿಂದ 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 ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಅಪ್ಪಣ್ಣ ಹೆಗಡೆ, ಗೌರವಾಧ್ಯಕ್ಷರು ಜನಜಾಗೃತಿ ವೇದಿಕೆ ಕುಂದಾಪುರ ತಾಲೂಕು, ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ. ಹಾಗೆ ಧಾರ್ಮಿಕ ಉಪನ್ಯಾಸಕರಾದ ಶ್ರೀ ಎನ್ ಆಚಾರ್ಯ ದಾಮೋದರ್ ಶರ್ಮಾ, ನವಾಕ್ಷರಿ ಬಾರ್ಕೂರು, ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ಎಲ್ಲ ಭಜನಾ ತಂಡಗಳಿಗೆ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಗುರುರಾಜ್ ಗಂಟಿಹೊಳೆ, ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ, ಇವರಿಗೆ ಎಲ್ಲ ಭಜನಾ ಮಂಡಳಿ ಪರವಾಗಿ ಹಾಗೆ ಶ್ರೀ ಕ್ಷೇತ್ರದ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ. ಹಾಗೆ ಶ್ರೀಮತಿ ಮಲ್ಲಿಕಾ ಶೆಟ್ಟಿ ಕೊಡ್ಲಾಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಜ್ರಿ, ಇವರಿಗೆ ಎಲ್ಲ ಭಜನಾ ಮಂಡಳಿ ಪರವಾಗಿ ಹಾಗೆ ಶ್ರೀ ಕ್ಷೇತ್ರದ ಪರವಾಗಿ ಭಜನಾ ಪರಿಷತ್ ಪರವಾಗಿ
ಧನ್ಯವಾದವನ್ನು ಬಯಸ್ತೇನೆ. ಚಪ್ಪಾಳೆ ಧನ್ಯವಾದಗಳನ್ನು ಅರ್ಪಿಸಬೇಕು ಎಲ್ಲರೂ ಭಜಕರು. ಹಾಗೆ ರಾಜೇಂದ್ರ ಕುಮಾರ್ ಬಸ್ರೂರು, ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಪರಿಷತ್ ಕುಂದಾಪುರ ತಾಲೂಕು, ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ. ಶ್ರೀ ಕೆ ನಾಗರಾಜ್ ಶೆಟ್ಟಿ, ನಿರ್ದೇಶಕರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಉಡುಪಿ, ಇವರಿಗೆ ಎಲ್ಲ ಭಜನಾ ಮಂಡಳಿಗ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ. ಶ್ರೀ ಮಂಜುನಾಥ ಶೆಟ್ಟಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಳ್ಳಿವಳೆ, ಇವರಿಗೂ ಕೂಡ ಎಲ್ಲ ಭಜನಾ ಮಂಡಳಿಗಳ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ. ಶ್ರೀ ಬಿ ನಾಗಕುಲಾಲ್, ಸದಸ್ಯರು ಜನಜಾಗೃತಿ ವೇದಿಕೆ ಕಮಲಶಿಲೆ ವಲಯ, ಇವರಿಗೆ ಎಲ್ಲ ಭಜನಾ ಮಂಡಳಿ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ. ಶ್ರೀ ಕೆ ಎಸ್ ಮಡಿವಾಳ್, ಸದಸ್ಯರು ಜನಜಾಗೃತಿ ವೇದಿಕೆ ಕಮಲಶಿಲೆ ವಲಯ, ಇವರಿಗೂ ಕೂಡ ಎಲ್ಲ ಭಜನಾ ಮಂಡಳಿಗಳ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ. ಶ್ರೀ ಉದಯ್ ನಾಯ್ಕ್, ಅಧ್ಯಕ್ಷರು ಪ್ರಗತಿ ಬಂಧು ಒಕ್ಕೂಟ ಕಮಲಶಿಲೆ ವಲಯ, ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ. ಶ್ರೀ ಮಂಜುನಾಥ್ ನಾಯ್ಕ್, ಸಂಯೋಜಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಕಮಲಶಿಲೆ ವಲಯ, ಇವರಿಗೂ ಕೂಡ ಎಲ್ಲ ಭಜನಾ ಮಂಡಳಿಗಳ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ. ರಘು ಕುಲಾಲ್, ಭಜನಾ ತರಬೇತುದಾರರು, ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ